सो हे हाय अस्सलाम वालेकुम गाइज एंड नमस्कार दोस्तों. ಸೊ ಜೈಸೆ ಕಿ ಸ್ನೇಹಿತರೆ, ಇವತ್ತಿನ ದಿವಸ ನಮ್ಮದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಪಾಲ್ಗೊಳ್ಳಲು ಆಗಮಿಸಿರುವ ಕ್ಷೇತ್ರದ ಹಾಗೂ ರಾಜ್ಯ ಮಟ್ಟದ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಜೀವನ ಜ್ಯೋತಿ ಶಿಕ್ಷಣ ಮತ್ತು ಕಲ್ಯಾಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ನಮ್ಮ ಆಳಂದ ತಾಲೂಕಿನ ಯುವ ಪೀಳಿಗೆ ಪ್ರೇರಣೆಯರಾದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಹರ್ಷಾನಂದ್ ಎಸ್ ಗುತ್ತೇದಾರ್, ಆಳಂದ ತಾಲೂಕಿನ ಬಿಜೆಪಿ ಯುವ ಮುಖಂಡರು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಸ್ನೇಹಿತರೆ, ಇವರಿಗೆ ನಮ್ಮ 6.5 ಕೋಟಿ ಕನ್ನಡಿಗರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಆದಪೂರ್ವಕವಾದ ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಸರ್ ನಮಸ್ಕಾರ. ನಮಸ್ಕಾರ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಿಮಗೆ ನಮ್ಮ 6.5 ಕೋಟಿ ಕನ್ನಡಿಗರ ಪರವಾಗಿ ಹಾಗೂ ನನ್ನ ಪರವಾಗಿ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ ಸರ್. ಸರ್, ಇವತ್ತಿನ ದಿವಸ ನಮ್ಮ ಮಿಷನ್ ಏನಿದೆ ಸರ್, ಬಡತನ ನಿರ್ಮೂಲನೆ ಕರ್ನಾಟಕ. ನಾವು ನೋಡಿದ್ದೀವಿ, ಗುಲ್ಬರ್ಗ ಬೀದರ್ ಡಿಸ್ಟಿಕ್ಲಿಂದ ಹೊಸಪೇಟೆ ತನಕ ಬೈಕ್ನಲ್ಲಿ ಪ್ರಯಾಣ ಮಾಡಿದಾಗ ನಾವು ನೋಡೋದು ಏನಂದರೆ ಸರ್, ಬಡತನ ಒಂದೇ ರೀತಿಯಾಗಿ ಇರಂಗಿಲ್ಲ ಸರ್. ಈಗ ಬಹಳಷ್ಟು ಮಂದಿ ಏನದ ಸರ್, ಮನಿ ಇರ್ಲಾರ ಬಡಕ ಫುಟ್ಪಾತ್ನಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಬರೀ ರೊಕ್ಕ ಇರ್ಲಾರ ಬಡಕ ಅವ್ರು ಏನು ಮಾಡ್ತಾ ಇದ್ದಾರೆ ಸರ್, ಅವ್ರ ಮಕ್ಕಳಿಗೆ ಭಿಕ್ಷೆ ಬೆಳಕು ಹಚ್ತಾರೆ. ಸೊ ಇದರಿಂದ ಏನಾಗುತ್ತೆ ಸರ್, ನಮ್ಮ ಕರ್ನಾಟಕ ರಾಜ್ಯವನ್ನು ಒಂದು ಬಡತನ ರೇಖೆ ಏನಿದೆ ಸರ್, ಅದು ಅಪ್ ಬರೋಕ್ಕೆ ಕಾರಣ ಇದು ಆಗ್ತಾ ಇಲ್ಲ ಸರ್ ಇದು. ಸೊ ಅದಕ್ಕೆ ನಾವು ಏನು ಮಾಡಿದೆ ಸರ್, ನಿರ್ಧಾರ ಮಾಡಿ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿರುವ ಜನರಿಗೆ ನಾವು ಒಂದು ಸವಾಲು ಹಾಕ್ಬಾಗ ಅವ್ರಂದ್ರು ಮಿಷನ್ ಯಾವ ಥರ ನಾವು ಸಕ್ಸಸ್ ಮಾಡ್ಬೋದು, ಪಾವರ್ಟಿ ಫ್ರೀ ಇಂಡಿಯಾ ಅಂತ. ಸೊ ಅದರಲ್ಲಿ ಸರ್ ನಮ್ಮದು ಅಕೌಂಟ್ ರೀಚ್ ಆಗಿದ್ದು 304 ಮಿಲಿಯನ್ ಸರ್. 304 ಮಿಲಿಯನ್ ಅಂದರೆ ಬಹುಶಃ 30 ಕೋಟಿ ಸರ್. ಆ 30 ಕೋಟಿನಲ್ಲಿ ನಾನು ಅನ್ಕೊಂತಿರ್ತೀನಿ ಒಂದು 6 ಕೋಟಿ ನಮ್ಮ ಕನ್ನಡಿಗರು ಇದ್ದೇ ಇರ್ಬೋದು ಸರ್. ಸೊ ಅದರಲ್ಲಿ ನಾವು ಏನು ಮಾಡಿದೆ ಸರ್, ಕರ್ನಾಟಕಕ್ಕೆ ಒಂದು ಪ್ರಶ್ನೆ ಹಾಕಿ ಅವರು ಕೇಳಿರುವ ಪ್ರಶ್ನೆಗಳಿಗೆ ಅಲ್ಲಿಂದ ಸುಮಾರು ನನಗೆ 300 ಪ್ರಶ್ನೆಗಳು ಬಂದಿವೆ ಸರ್. ಆ 300 ಪ್ರಶ್ನೆಗಳಲ್ಲಿ ನಾವು 12 ಪ್ರಶ್ನೆಯನ್ನು ಇದರಲ್ಲಿ ತೊಗೊಂಡು ಬಂದಿದ್ದೇವೆ ಸರ್. ಇದೇ ನಮ್ಮದು ಕರ್ನಾಟಕಕ್ಕೆ ಬಡತನ ರೇಖೆಯನ್ನು ತೆಗೆಯಲು ಕಾರಣ ಆದಂಥ ಇದು ಒಂದು ಬ್ಲೂ ಪ್ರಿಂಟ್. ಇದೇ ಬ್ಲೂ ಪ್ರಿಂಟ್ ಸರ್ ಇವತ್ತು ನಾವು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋಣ. ಸೊ ಎಲ್ಲರಿಗಿಂತ ಫಸ್ಟ್ ಸರ್, ನಾವು ನಿಮ್ಮ ಬಗ್ಗೆ ಸ್ವಲ್ಪ ಕಿರು ಪರಿಚಯ ನಮ್ಮದು ವೀಕ್ಷಕರಿಗೆ ಹಾಗೂ ನಮ್ಮದು ಕರ್ನಾಟಕ ಜನತೆ ನಮ್ಮ ನೋಡ್ತಾ ಇದ್ದಾರೆ ಸರ್, ಅವ್ರಿಗೆ ಸ್ವಲ್ಪ ನಿಮ್ಮದು ಕಿರು ಪರಿಚಯ ಹೇಳಿಕೊಡಿ ಸರ್. ನಮಸ್ಕಾರ. ಮೊದಲನೇದಾಗಿ ಸಲ್ಮಾನ್ ಖಾನ್ ಅವರು ತಾವು ಏನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಅಂತ ಒಂದು ಯೋಜನೆ ತಲೆಯಲ್ಲಿ ಹಾಕ್ಕೊಂಡು ಇಷ್ಟು ಸಣ್ಣ ವಯಸ್ಸಿನಲ್ಲಿ ತಾವು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಇಲ್ಲಿ ಸಮಸ್ಯೆಗಳು ಬಡತನ ನೋಡಿ ಇದಕ್ಕೆ ಏನಾದರೂ ಒಂದು ಪರಿಹಾರ ಕಂಡ್ಕೋಬೇಕು ಅಂತಂದು ತಾವು ಆಸಕ್ತಿ ವಹಿಸಿ ಈ ರೀತಿ ಎಲ್ಲ ಗಣ್ಯರಿಗೆ ಭೇಟಿಯಾಗಿ ಅವರವರ ಒಂದು ವಿಚಾರಗಳನ್ನು ತಿಳ್ಕೊಂಡು ಜನರಿಗೆ ಒಂದು ಏನು ಸಂದೇಶ ಕೊಡ್ತಾ ಇದ್ದೀರಿ, ಇದು ನಿಜವಾಗ್ಲೂ ತಮಗೆ ನಾನು ವೈಯಕ್ತಿಕವಾಗಿ ಮತ್ತು ನಾಡಿನ ಜನರ ಪರವಾಗಿ ಅಭಿನಂದಿಸ್ತೀನಿ. ಯಾಕಂದರೆ ಈ ರೀತಿ ವಿಚಾರ ಮಾಡುವಂಥ ಯುವಕರು ಇವತ್ತು ನಮಗೆ ಬೇಕಾಗಿದೆ. ಇಂಥ ಒಂದು ವಿಚಾರಗಳು ಹೆಚ್ಚು ಯುವಕರು ಯಾವಾಗ ಭಾಗವಹಿಸ್ತಾರ ಅವಾಗ ನಾವು ಈ ಫ್ರೀ ಏನು ಇಂಡಿಯಾ ಫ್ರಮ್ ಪವರ್ಟಿ ಅನ್ನೋ ಮಿಷನ್ ಇದೆ, ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಬಲ ತುಂಬುವಂಥದ್ದು ಆಗ್ತದೆ. ಅದಕ್ಕೆ ಮೊದಲನೇದಾಗಿ ನಿಮಗೆ ಧನ್ಯವಾದ. ಮತ್ತು ನನ್ನ ಪರಿಚಯ ಹೇಳಬೇಕು ಅಂತಂದರೆ, ನಾನು ಹರ್ಷ ಸುಭಾಷ್ ಗುತ್ತೇದಾರ್. ನಾವು ಮೂಲತಃ ತಡ್ಕಲ್ ಗ್ರಾಮ, ಆಳಂದ ತಾಲೂಕು, ಕಲಬುರಗಿ ಜಿಲ್ಲೆ. ನಾನು BCom ಡಿಗ್ರಿ ಮುಗಿಸಿದ್ದೀನಿ ಮತ್ತು ನಮ್ಮ ತಂದೆಯವರು ಸುಭಾಷ್ ಆರ್ ಗುತ್ತೇದಾರ್ ಅವರು ಮಾಜಿ ಶಾಸಕರು ಆಳಂದ ತಾಲೂಕದು. ನಾನು ಕೂಡ ಅವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದದಿಂದ 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೀನಿ ಮತ್ತು ನಾನು 1 ಬಾರಿ ಉಪಾಧ್ಯಕ್ಷ ಆಗಿ ಜಿಲ್ಲಾ ಪಂಚಾಯಿತಿಯಲ್ಲಿ ಸೇವೆ ಮಾಡಿದ್ದೀನಿ. ಮತ್ತು ನಾನು ನಮ್ಮ ತಂದೆಯವರು ಪ್ರಾರಂಭ ಮಾಡಿದಂಥ ಜೀವನ ಜ್ಯೋತಿ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು SRG ಫೌಂಡೇಶನ್ ಅಂತಂದು ಮಾಡಿದ್ದೀವಿ, ಸಾಮಾಜಿಕ ಕಾರ್ಯಕ್ರಮಗಳು ಮಾಡೋ ಸಲುವಾಗಿ. ಅದರಲ್ಲಿ ಕೂಡ ಕಾರ್ಯದರ್ಶಿಯಾಗಿದ್ದೀನಿ. ಅದೇ ರೀತಿ ನಮ್ಮ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಒಂದು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ರೈತರಿಗಾಗಿ ಅನುಕೂಲ ಆಗುವಂಥ ಕಾರ್ಯಕ್ರಮಗಳು ಮಾಡಿದ್ದಾರೆ. ಶ್ರೀ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿ ಚೇರ್ಮನ್ ಆಗಿದ್ದರು ಬಸವರಾಜ್ ಪಾಟೀಲ್ ಸೇಡಂ ಅವರು, ಮಾಜಿ ರಾಜ್ಯಸಭಾ ಸದಸ್ಯರು. ಅವರ ಒಂದು ಸಂಸ್ಥೆಯಲ್ಲಿ ಕೂಡ ಸದಸ್ಯನಾಗಿದ್ದೀನಿ. ಮತ್ತು ಅವರ ಒಂದು ವಿಕಾಸ್ ಅಕಾಡೆಮಿ ಅಂತ ಏನಿದೆ, ಈ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಎಲ್ಲ ವರ್ಗದ ಜನರನ್ನು ನಾವು ಅವರ ಜೀವನ ಮಟ್ಟ ಒಂದು ಸುಧಾರಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಜನರ ಜೀವನದಲ್ಲಿ ವಿಕಾಸ ಆಗಬೇಕು ಅನ್ನೋ ಉದ್ದೇಶದಿಂದ ಈ ವಿಕಾಸ್ ಅಕಾಡೆಮಿ ಪ್ರಾರಂಭ ಮಾಡಿದ್ದಾರೆ.
ಅದರ ಒಂದು ಆಳಂದ ತಾಲೂಕದ ಸಂಚಾಲಕನಾಗಿದ್ದೀನಿ. ಗ್ರೇಟ್ ಸರ್. ಹೌದು. ಹಾಂ, ಓಕೆ, ಇಷ್ಟು ನನ್ನ ಕಿರು ಪರಿಚಯ. ಓಕೆ ಸರ್, ನೀವು ಪಾಲಿಟಿಷಿಯನ್ ಬಂದಿದ್ದು ಹ್ಯಾಂಗೆ ಸರ್? ಅಂದರೆ ನಿಮ್ಗೆ ಹ್ಯಾಂಗೆ ಆಸಕ್ತಿ ಇತ್ತು ಪಾಲಿಟಿಕ್ಸ್ ಬಂದಾಗ? ಸ್ವಲ್ಪ ಇದು ಆದ ತಕ್ಷಣ ಇದು ನಮ್ಮದು ಮಿಷನ್ದು ಸ್ಟಾರ್ಟ್ ಮಾಡೋಣ ಸರ್. ಓಕೆ, ಇಲ್ಲ, ಪಾಲಿಟಿಕ್ಸ್ ಆಸಕ್ತಿ ಅಂತಂದರೆ ನಮ್ಮ ತಂದೆಯವರು ರಾಜಕಾರಣದಲ್ಲಿ ಮೊದಲನೇದ ಇದ್ದರು. ಹೌದು. ಸೊ ಅವರ ಒಂದು ಚುನಾವಣೆಗಳಲ್ಲಿ ನಾವು ಪ್ರಚಾರಕ್ಕೆ ಓಡಾಡ್ತಿದ್ವಿ, ಮತ್ತು ಮನೆಗೆ ಜನ ಬಂದಾಗ ಅವ್ರ ಜೊತೆ ಚರ್ಚೆ ಅದು ಮಾಡ್ತಿದ್ವಿ. ನಂದು ಏನು ನಮ್ಮ ತಂದೆಯವರ ಆಸಕ್ತಿ, ಜನರ ಪರವಾಗಿ ಇರುವಂಥ ಕಾಳಜಿ ಅಥವಾ ಒಂದು ಆಸಕ್ತಿ ನೋಡಿ ಅವರು ನನಗೆ 2005ರಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನನಗೆ ಸ್ಪರ್ಧೆ ಮಾಡಿಸೋಬೇಕು ಅಂತಂದು ವಿಚಾರ ಮಾಡಿ ಚುನಾವಣೆಯಲ್ಲಿ ನನಗೆ ಅವರು ತಂದರು, ನಮ್ಮ ತಂದೆಯವರು. ಸೊ ಅವಾಗಿಂದ ಹಿಡಿದು ಸರ್ ನಾವು ರಾಜಕೀಯವಾಗಿ ಸಕ್ರಿಯವಾಗಿ. ಗ್ರೇಟ್ ಸರ್. ಸೊ ಸ್ನೇಹಿತರೆ, ನೀವು ಈತನ ಇಲ್ಲಿನ ತನಕ ನೋಡಿಯೋದು ನಮ್ಮದು ಹರ್ಷಾನಂದ್ ಎಸ್ ಗುತ್ತೇದಾರ್ ಇವ್ರದ್ದು ಕಿರು ಪರಿಚಯ ಮುಗಿ ಸ್ನೇಹಿತರೆ. ಸೊ ನಾವು ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮ ಮಿಷನ್ನ ಪಾವರ್ಟಿ ಫ್ರೀ ಇಂಡಿಯಾದು ಪ್ರಶ್ನೆಗಳಿಗೆ ಸರಳವಾದ ಉತ್ತರವನ್ನು ಸರ್ ಅವರು ನೀಡ್ತಾರೆ ಅಂತ ಒಂದು ಹೋಪ್ ಇಟ್ಕೊಂಡಿದ್ದೇನೆ. ಸೊ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್, ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು ಮೊದಲನೆಯ ಪ್ರಶ್ನೆ. ಇತ್ತೀಚಿನ ಯುವ ಪೀಳಿಗೆಯಲ್ಲಿ ನಿರುದ್ಯೋಗವು ಪ್ರಮುಖ ಸಮಸ್ಯೆಯಾಗಿದೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನು ಸರ್? ಅಂದರೆ ಇವತ್ತಿನ ನಾವು ನೋಡ್ತಾ ಇದ್ದೀವಿ ಸರ್, ನಿರುದ್ಯೋಗವು ಒಂದು ಬಹಳ ದೊಡ್ಡ ಒಂದು ಪ್ರಮಾಣದಲ್ಲಿ ಬೆಳೀತಾನೆ ಹೋಗ್ತಾ ಇದೆ ಸರ್ ಇದು. ಸೊ ಇದಕ್ಕೆ ಏನು ಕಾರಣ ಇದೆ ಸರ್? ನಿಮ್ಮದು ಅನಿಸಿಕೆ ಹೇಳಿ ಸರ್ ಇದ್ರ ಬಗ್ಗೆ. ಈಗ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಯುವಕರ ನಿರುದ್ಯೋಗ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಇದಕ್ಕೆ ಯಾಕೆ ಕಾರಣ ಅಂತಂದ್ರೆ ನಮ್ಮ ಯುವಕರು ಏನು ಜಾಬ್ ಡಿಮಾಂಡ್ ಮಾಡುತ್ತೆ, ಯಾವ ಸ್ಕಿಲ್ ಬೇಡುತ್ತೆ, ಯಾವ ಎಕ್ಸ್ಪರ್ಟೈಸ್ ಬೇಕು ಅಂತ ಹೇಳ್ತಾರೆ, ಆ ಸ್ಕಿಲ್ಲು, ಆ ಎಕ್ಸ್ಪರ್ಟೈಸ್ಡ್ ಕ್ವಾಲಿಫಿಕೇಷನ್ನು ನಮ್ಮ ಯುವಕರಲ್ಲಿ ಇಲ್ಲ ಸರ್. ಹೌದು. ಸೊ ಇದು ಒಂದು ದೊಡ್ಡ ಕಾರಣ ಇವತ್ತು ನಿರುದ್ಯೋಗಕ್ಕೆ. ನೀವು ನೋಡ್ಬೋದು, ಭಾಳಷ್ಟು ಜನ ಇಲ್ಲಿಂದ ವಲಸೆ ಹೋಗ್ಲಿಗತ್ತಾರ, ಎಲ್ಲಿ ದೊಡ್ಡ ದೊಡ್ಡ ನಗರಕ್ಕೆ ಹೋಗ್ಲಿಗತ್ತಾರ. ದೊಡ್ಡ ದೊಡ್ಡ ನಗರದಲ್ಲಿ ಹೋದಾಗ ಅಲ್ಲಿ ಭಾಳ ಹೈ ಕ್ವಾಲಿಫೈಡ್ ಮಕ್ಕಳು ಸಣ್ಣ ವೇತನಕ್ಕೆ ಕೆಲಸ ಮಾಡ್ಲಿಗತ್ತಾರ. ಯಾಕೆ ಅವರು ಆ ದೊಡ್ಡ ಹುದ್ದೆಗೆ ಯಾವ ಪೋಸ್ಟ್ ಇರುತ್ತೆ ಆ ಪೋಸ್ಟ್ಗೆ ಕ್ವಾಲಿಫೈಡ್ ಆಗಿರಲ್ಲ. ಇವ್ರು ಬರೀ ಡಿಗ್ರೀಸ್ ಮುಗಿಸ್ತಾರೆ, ಇಂಜಿನಿಯರಿಂಗ್ ಮುಗಿಸ್ತಾರೆ, ಬಟ್ ಎಕ್ಸ್ಪರ್ಟೈಸ್ಡ್ ಒಂದು ಸ್ಪೆಸಿಫಿಕ್ ಇದರಲ್ಲಿ ಅವರು ಎಕ್ಸ್ಪರ್ಟೈಸ್ ಆಗಿರಲ್ಲ, ಟ್ರೈನ್ಡ್ ಆಗಿರಲ್ಲ, ಸ್ಕಿಲ್ಡ್ ಆಗಿರಲ್ಲ. ಇದು ಒಂದು ಪ್ರಮುಖ ಕಾರಣ ಅಂತಂದು ನನಗೆ ಅನಿಸುತ್ತೆ. ರೈಟ್ ಸರ್. ಸೊ ಸ್ನೇಹಿತರೆ, ನೋಡಿರಬಹುದು ತಾವು, ಇತ್ತೀಚಿನ ಯುವ ಪೀಳಿಗೆಯಲ್ಲಿ ನಿರುದ್ಯೋಗ ಪ್ರಮುಖ ಸಮಸ್ಯೆ ಆಗಿದೆ ಅಂತ ಈ ಒಂದು ಪ್ರಶ್ನೆಗೆ ಒಂದು ಬಹಳ ಒಳ್ಳೆಯದು ಒಂದು ಸರ್ ಅವರು ಉತ್ತರ ಕೊಟ್ಟಿದ್ದಾರೆ. ಸೊ ಎರಡನೇ ಪ್ರಶ್ನೆ ನಮ್ಮದು, ಪದವಿ ಡಿಗ್ರಿ ಮುಗಿದ ನಂತರವೂ ಜನರು ಏಕೆ ಸ್ವಂತ ವ್ಯವಹಾರ ಬಿಸ್ನೆಸ್ ಪ್ರಾರಂಭಿಸದೆ ಸರ್ಕಾರಿ ನೌಕರಿಯನ್ನೇ ಬಯಸುತ್ತಾರೆ? ನಿಮ್ಮ ಅಭಿಪ್ರಾಯ ಏನು ಸರ್? ಇವತ್ತಿನ ಯುವ ಪೀಳಿಗೆ ಅಷ್ಟೇ ಅಲ್ಲ ಸರ್, ಪ್ರತಿಯೊಬ್ಬರು ಮನೆಯಲ್ಲಿ ನಾವು ನೋಡಿದೆ ಅಂದ್ರೆ ಬರೀ ಸರ್ಕಾರಿ ನೌಕರಿಯನ್ನೇ ಪಡೆಯಬೇಕಂತ ಅವ್ರದ್ದು ಒಂದು ಆಸೆ ಇರುತ್ತೆ ಸರ್. ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅವ್ರ ಬಳಿ ಯಾಕೆ ಎಂದು ಆಸೆ ಬರಂಗಿಲ್ಲ? ಸೊ ಇದ್ರ ಬಗ್ಗೆ ನೀವು ಏನಂತೀರಿ ಸರ್? ಇದ್ರ ಬಗ್ಗೆ ಇಲ್ಲ, ಫಸ್ಟ್ ಕಾರಣ ಏನಂತಂದರೆ ಅವ್ರು ಭಾಳ ಮಿಡಲ್ ಕ್ಲಾಸ್ ಆ್ಯಂಡ್ ಪುವರ್, ಬಿಲೋ ಮಿಡಲ್ ಕ್ಲಾಸ್ ಜನ ಇರ್ತಾರೆ. ಹೌದು ಸರ್. ಅಂಥವರು ಈಗ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡಿ ಮತ್ತೆ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಮತ್ತೆ ಸಾಲದ ಸುಳಿಯಲ್ಲಿ ಸಿಕ್ಕಿ ನಮ್ಮ ಲೈಫ್ ಹಾಳಾಗುತ್ತೆ ಅನ್ನೋ ಒಂದು ಭಯದಲ್ಲಿ ಅವರು ನಾವು ಏನು ಓದಿರ್ತೀವಿ ಅದ್ರ ಮೇಲೇ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಭಾಗವಹಿಸಿ ಎಕ್ಸಾಮ್ ಪಾಸ್ ಆದರೆ ನಮಗೆ ರಿಸ್ಕ್ ಇರಲ್ಲ, ಒಂದು ಸೇಫ್ ಆಗಿ ಸೆಕ್ಯೂರ್ಡ್ ಜಾಬ್ ಇರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇದೆ. ಬಟ್ ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಇರುವಂಥ ಜನಸಂಖ್ಯೆಗೆ ಮತ್ತು ಗೌರ್ಮೆಂಟ್ದಲ್ಲಿ ಬರುವಂಥ ಉದ್ಯೋಗ ಸಂಖ್ಯೆಗೆ ಹೊಂದಾಣಿಕೆ ಆಗೋದೇ ಇಲ್ಲ. ಎಲ್ಲರೂ ಸರ್ಕಾರಿ ನೌಕರಿ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಬರೀ ಸರ್ಕಾರದ ನೌಕರಿ ಡಿಪೆಂಡ್ ಆಗೋದು ತಪ್ಪು. ನಾವು ಪ್ರೈವೇಟ್ ಸೆಕ್ಟ್ರಲ್ಲಿ ಜಾಬ್ ಮಾಡ್ರಿ, ಇಲ್ಲ ಅಂದ್ರೆ ಸ್ವಯಂ ಉದ್ಯೋಗಪತಿಗಳು ಆಗ್ಬೇಕು. ಇವತ್ತು ಭಾಳ ಅವಶ್ಯಕತೆ ಇರೋದು ಅಂತಂದ್ರೆ ನಮಗೆ ಉದ್ಯೋಗ ಅಲ್ಲ, ಉದ್ಯೋಗಪತಿಗಳು ಬೇಕಾಗಿದೆ. ಉದ್ಯೋಗಪತಿಗಳು ಬಂದರೆ, ಇಂಡಸ್ಟ್ರೀಸ್ ಬಂದರೆ, ಇನ್ಸ್ಟಿಟ್ಯೂಟ್ಸ್ ಬಂದರೆ ಅಲ್ಲಿ ಜಾಬ್ ಕ್ರಿಯೇಟ್ ಆಗ್ತವೆ. ಅದರಿಂದ ಇದು ಉದ್ಯೋಗ ಸಮಸ್ಯೆ ಏನಿದೆ, ನಿರುದ್ಯೋಗ ಸಮಸ್ಯೆ, ಅದು ಬಗೆಹರುತ್ತದೆ ಅಂತ ನನಗನ್ಸುತ್ತೆ. ಕರೆಕ್ಟ್ ಸರ್. ಸೊ ಉತ್ತಮ ಪ್ರಶ್ನೆಗೆ ಅತ್ಯುತ್ತಮ ಉತ್ತರ. ಮೂರನೇದು ಪ್ರಶ್ನೆ ಸರ್ ನಮ್ಮದು, ಇಡೀ ಕರ್ನಾಟಕದಲ್ಲಿರುವ ಯುವ ಜನರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನೀವು ಕೇಳಿದ ಪ್ರಶ್ನೆಗೆ ಇವತ್ತು ನಾನು ಇಲ್ಲಿ ಕೂತಿ ನಿಮ್ಮ ಕ್ಷೇತ್ರದಲ್ಲಿ ಇಡೀ ನಮ್ಮ ಇದು ನಾನು ಹುಟ್ಟಿದ್ದು ನನ್ನ ತಾಲೂಕು ಆಳಂದ್ ಅಂತ ಇಲ್ಲಿಂದ ನಾನು ಪ್ರಾರಂಭ ಮಾಡಿದ್ದೇನೆ. ಬರೋ ದಿನಗಳಲ್ಲಿ ಮುಂದೆ ನಿಮ್ಮ ತಾಲೂಕಿಗೆ ಬಂದು ಅಲ್ಲೇ ನಿಮ್ಮ
ಜನಪ್ರಿಯ ನೇತಾಗಳು, ಜನಪ್ರಿಯ ನಿಮ್ಮದು ಪಾಲಿಟಿಷಿಯನ್ ಯಾರಿದ್ದಾರೆ ಅವ್ರ ಬಳಿ ಬಂದು ಇದೇ ಪ್ರಶ್ನೆಯನ್ನು ಅವರಿಗೂ ಕೇಳ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೋಡಿರ್ಬೋದು ನಮ್ಮ ಹರ್ಷಾನಂದ್ ಎಸ್ ಗುತ್ತೇದಾರ್ ಅವರು ಎರಡನೇ ಪ್ರಶ್ನೆಗೂ ಒಂದು ಅತ್ಯುತ್ತಮವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮೂರನೇದು ಪ್ರಶ್ನೆ ಸರ್ ನಿಮ್ಮ ಸಲುವಾಗಿ, ನಮ್ಮ ದೇಶದಲ್ಲಿ ಮಹಿಳೆಯರನ್ನು ನಾರಿ ಶಕ್ತಿ ಎಂದು ಕರೆಯುತ್ತೇವೆ, ಆದರೆ ಅವರಿಗೆ ಇನ್ನೂ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈ ಕುರಿತು ನಿಮ್ಮ ಅಭಿಪ್ರಾಯ ಏನು ಸರ್? ಸ್ವತಂತ್ರ ಕಾನೂನಾತ್ಮಕ ಸಂವಿಧಾನಾತ್ಮಕವಾಗಿ ಅವರಿಗೂ ಸಮಾನ ಹಕ್ಕಿದೆ. ಅದೇ ಇದೆ ಸರ್. ಆದರೆ ಅವರು ಅಷ್ಟು ಅವಕಾಶ ಬಳಸ್ಕೋತಾ ಇಲ್ಲ ಅಂತ ಅನ್ನೋದು ನಿಜ. ಯಾಕಂದರೆ ನಮ್ಮ ದೇಶದಲ್ಲಿ ಇದ್ದಂಥ ಒಂದು ಏನು ಸಾಂಸ್ಕೃತಿಕ ಅಥವಾ ಕುಟುಂಬ ಒಂದು ವ್ಯವಸ್ಥೆ ಇದೆ, ಹೌದು ಸರ್, ಇದು ಅವರಿಗೆ ಹೆಚ್ಚು ಮನೆ ಹೊರಗಡೆ ಬಂದು ಉದ್ಯೋಗ ಮಾಡೋದಾಗಲಿ ಅಥವಾ ಹೆಚ್ಚು ಶಿಕ್ಷಣ ಪಡ್ಕೊಳ್ಳೋಕ್ಕಾಗಲಿ ಅವರು ಆಸಕ್ತಿ ತೋರಿಸ್ತಾ ಇಲ್ಲ. ಆದರೆ ಇವತ್ತಿನ ಜನ್ರೇಷನ್ ಭಾಳಷ್ಟು ಬದಲಾವಣೆ ಆಗಿದೆ. ಮೊದಲು ಹಂಗೆ ಇತ್ತು, ಆದರೆ ಇವತ್ತು ಭಾಳ ಬದಲಾವಣೆ ಆಗಿದೆ. ಇವತ್ತಿನ ಪಾಲಕರು, ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ, ಹೆಣ್ಮಕ್ಳಿಗೆ ವಿಶೇಷವಾಗಿ ಇವತ್ತು, ಯಾಕಂದರೆ ಹೆಣ್ಮಕ್ಳು ನಮ್ಮ ಮನೆಯಲ್ಲಿ ಹುಟ್ಟಿ ಆದರೆ ಹೋಗಿ ಗಂಡನ ಮನೆಯಲ್ಲಿ ಜೀವನ ನಡೆಸಬೇಕಾಗ್ತದೆ. ಆ ರೀತಿ ನಮ್ಮ ಒಂದು ಸಿಸ್ಟಮ್ ಇದೆ ನಮ್ಮ ದೇಶದಲ್ಲಿ. ಅಲ್ಲಿ ಅವಳು ಚೆನ್ನಾಗಿರಬೇಕು ಅಂತಂದರೆ ಅವಳು ಒಳ್ಳೆ ಎಜುಕೇಷನ್ ಪಡ್ಕೋಬೇಕು, ಅವಳು ಆತ್ಮನಿರ್ಭರ ಆಗಿರಬೇಕು, ತನ್ನ ಸೆಲ್ಫ್ ಎಫಿಷಿಯೆಂಟ್ ಆಗಿರಬೇಕು ಅನ್ನೋ ಉದ್ದೇಶದಿಂದ ಅವಳಿಗೆ ಓದಿಸಿ ಅವಳಿಗೆ ಒಂದು ಜಾಬ್ ಆಗೋದಾಗಲಿ ಅಥವಾ ಒಂದು ಪ್ರೈವೇಟ್ ಡಾಕ್ಟ್ರು, ಇಂಜಿನಿಯರು ಪ್ರಾಕ್ಟೀಸ್ ಮಾಡೋ ಸರ್ವಿಸ್ ಕೊಡುವಂಥ ಒಂದು ಹುದ್ದೆ ಸಿಗಲಿ ಅಂತಂದು ಇವತ್ತು ಪೇರೆಂಟ್ಸ್ ಭಾಳ ಬಯಸ್ತಾ ಇದ್ದಾರೆ. ಅದನ್ನು ಹೆಣ್ಮಕ್ಳು ಉಪಯೋಗ ಮಾಡ್ಕೋಬೇಕು ಸರ್. ಆದರೆ ಕೆಲವೊಂದು ಪರಿಸ್ಥಿತಿಯಲ್ಲಿ ಏನಾಗ್ಲತ್ತದ ಅಂತಂದ್ರೆ ಹೆಣ್ಮಕ್ಳಿಗೆ ಕೆಲವೊಂದು ಘಟನೆಗಳು ನಾವು ನೋಡ್ತೀವಿ. ಅವ್ರ ಮೇಲೆ ಕೆಲಸ ಮಾಡುವಂಥ ಜಾಗದಲ್ಲಿ ಕಿರುಕುಳ ಆಗಿರ್ಬೋದು, ಅಥವಾ ಅವರಿಗೆ ಸೇಫ್ಟಿ ಹೋಗೋದು ಬರೋದ್ರಲ್ಲಿ ಏನಾದರೂ ಇದು ಆಗ್ಬೋದು. ಇವು ಎರಡು ಒಂದು ಕಾರಣಕ್ಕೆ ಪೇರೆಂಟ್ಸ್ ಕೆಲವೊಬ್ರು ಹಿಂಜರಿತಾರೆ ಅವ್ರಿಗೆ ಹೊರಗೆ ಕಳ್ಸೋಕ್ಕೆ. ಇದೂ ಒಂದು ರೀಸನ್ ಇದೆ. ಆಮೇಲೆ ಇನ್ನೊಂದು, ನಮ್ಮ ಈ ಸಮಾಜದಲ್ಲಿ ಪುರುಷ ಪ್ರಧಾನ್ ಸಮಾಜ ಅಂತ ಅಂದರೆ ಮೇಲ್ ಡಾಮಿನೆನ್ಸಿ ಒಂದು ಮೈಂಡ್ ಸೆಟ್ ಏನಿದೆ, ಹೆಣ್ಮಕ್ಳಿಗೆ ಹೊರಗೆ ಕಳಿಸ್ಬಾರ್ದು ಅಂತ ಅನ್ನೋದು, ಅದನ್ನು ಇನ್ನೂ ಇದೆ, ಇಲ್ಲ ಅಂತ ಹೇಳಲ್ಲ ನಾವು. ಸೊ ಪುರುಷರನ್ನು ಕೂಡ ಇದನ್ನು ಬದಲಾವಣೆ ಮಾಡಿ ತಮ್ಮ ಮಾನಸಿಕತೆ ಬದಲಾವಣೆ ಮಾಡಿ ಹೆಣ್ಮಕ್ಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂತಂದು ಈ ಮುಖಾಂತರ ಕೇಳ್ತೀನಿ ಮಹಿಳೆಯರಿಗೆ. ಸೊ ಸ್ನೇಹಿತರೆ, ತಾವು ನೋಡಿರ್ಬೋದು ಮೂರನೇ ಪ್ರಶ್ನೆಗೂ ಸರ್ ಅವರು ಉತ್ತರ ಕೊಟ್ಟಿದ್ದಾರೆ. ಸೊ ನಾಲ್ಕನೇ ಪ್ರಶ್ನೆ ಸರ್, ನಮ್ಮ ದೇಶವು ಹಳ್ಳಿಗಳಿಂದ ಕೂಡಿದೆ. ಹಳ್ಳಿಗಳ ಮೂಲಕ ಸ್ವಚ್ಛ ಮತ್ತು ಸ್ವಸ್ಥ ಭಾರತ ನಿರ್ಮಾಣದತ್ತ ನಾವು ಯಾವ ರೀತಿ ಮುಂದುವರಿಯಬಹುದು? ನಿಮ್ಮ ಅಭಿಪ್ರಾಯವೇನು ಸರ್? ಅಂದರೆ ನಮ್ಮ ದೇಶ ಹಳ್ಳಿಗಳಿಂದ ಕೂಡಿದ್ದು ನಿಜ ಸರ್. ಸೊ ಇದಕ್ಕೆ ನಮ್ಮ ಹಳ್ಳಿಗಳು ಸ್ವಚ್ಛ ಆದಂದರೆ ಭಾರತವನ್ನು ನಾವು ಮುಂದುವರಿಯಬಹುದು. ಸೊ ಈ ಪ್ರಕಾರ ನಿಮ್ಮದು ಅನಿಸಿಕೆ, ನೀವು ಹಳ್ಳಿಗಳಲ್ಲಿ ನಿವಾಸ ಮಾಡಿರುವ ಜನರಿಗೆ ಏನು ಹೇಳಬಹುದು ಸರ್ ಇದ್ರ ಬಗ್ಗೆ? ಸರ್, ಇದು ಒಂದು ದೊಡ್ಡ ಮಿಷನ್ ಆಗಿತ್ತು. ಮಹಾತ್ಮ ಗಾಂಧೀಜಿ ಅವರು ಹಿಡ್ಕೊಂಡು ಸ್ವಚ್ಛ ಭಾರತ ಕರೆ ಕೊಟ್ಟಿದ್ದು ನಮ್ಮ ಮಹಾತ್ಮ ಗಾಂಧಿ ಅವರು. ಅವ್ರು ಹಿಡ್ಕೊಂಡು ಇಲ್ಲಿವರೆಗೂ ಎಷ್ಟು ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ನಾಯಕರಾಗ್ಲಿ, ಪ್ರಧಾನ ಮಂತ್ರಿಗಳಾಗ್ಲಿ, ಮುಖ್ಯಮಂತ್ರಿ ಎಲ್ಲರೂ ಇದ್ರ ಬಗ್ಗೆ ಕರೆ ಕೊಡ್ತಾನೆ ಇದ್ದಾರೆ. ಆದರೆ ವಿಪರ್ಯಾಸ, ಇದರಲ್ಲಿ ನಾವು ಸಫಲ ಆಗ್ತಾ ಇಲ್ಲ. ಎರಡು ತಾವು ಏನು ಹೇಳಿದ್ರಿ, ಒಂದು ಸ್ವಚ್ಛ ಮತ್ತು ಸ್ವಸ್ಥ. ಇದು ನಮ್ಮ ಏನು ಲೈಫ್ ಸ್ಟೈಲ್ ಅದ, ಇದು ನಮ್ಮ ಲೈಫ್ ಸ್ಟೈಲ್ ಇವತ್ತು ಸಂಪೂರ್ಣವಾಗಿ ಚೇಂಜ್ ಆಗಿಬಿಡ್ಲತ್ತದ. ಮೊದಲು ಹಂಗಿರಲಿಲ್ಲ. ಮೊದಲು ತಾವು ಹಳ್ಳಿಗಾಡಲ್ಲಿ ನೋಡ್ಬೋದು ಸ್ವಸ್ಥ ಸಂಬಂಧ. ಮಕ್ಕಳು ಇವತ್ತು ಅಲ್ಲಿ ಕುಸ್ತಿ ಮತ್ತು ಆಟಗಳು ಏನಿತ್ತು, ಫಿಸಿಕಲಿ ಹೊಲದಾಗ ಫೀಲ್ಡ್ನಾಗ ಹೋಗಿ ಆಟ ಆಡುವಂಥದ್ದಾಗಲಿ, ಇವತ್ತು ಹೊಲದಾಗ ಕೆಲಸ ಮಾಡೋದಾಗಲಿ, ಕುಸ್ತಿಗಳು ಇವತ್ತು ಇನ್ನೂ ನಾವು ಹಳ್ಳಿ ಗ್ರಾಮೀಣ ಭಾಗದಲ್ಲಿ ನೋಡ್ತೀವಿ. ಜಾತ್ರೆಗಳಲ್ಲಿ ಕುಸ್ತಿ ಪೈಲ್ವಾನರು ಬರ್ತಾರೆ, ಕುಸ್ತಿ ಆಡ್ತಾರೆ. ಅವಾಗ ಹೆಂಗಿತ್ತು, ಪ್ರತಿ ಮನೆಯಲ್ಲಿ ಒಬ್ಬ ವ್ಯಕ್ತಿ ಕನಿಷ್ಠ ಎಲ್ಲರೂ ಹೋಗ್ತಿದ್ರು. ಅವಾಗ ಮಿನಿಮಮ್ ಅಂದ್ರೆ ಒಬ್ಬವರ ಇವತ್ತು ಕುಸ್ತಿಗೆ ಹೋಗಿ ಅಲ್ಲಿ ತಂದು ಶಕ್ತಿ ಬಲ ಪ್ರದರ್ಶನ ಮಾಡಿ ಅದೊಂದು ಹೆಮ್ಮೆಯ ವಿಷಯ ಆಗಿತ್ತು. ಆ ಸಂದರ್ಭದಲ್ಲಿ ತಾನೊಬ್ಬ ಶಕ್ತಿಶಾಲಿ ಇದ್ದಾನೆ, ತಂದು ಶರೀರ ಒಳ್ಳೇದಿದೆ ಅಂತಂದು ಅವಾಗ ಕಾಂಪಿಟೇಷನ್ ನಡೀತಿದ್ವು. ಅವರು ಒಂದು ಚೀಲ ಎತ್ತೋದಾಗಿರ್ಬೋದು, ಕಲ್ಲುಗಳು ಎತ್ತೋದು, ಈ ರೀತಿ
ಆ ಸ ಆಚರಣೆಗಳೇ ಇವತ್ತು ಮುಗಿದು ಹೋಗ್ಬಿಟ್ಟವು. ಹೌದು ಸರ್. ಈಗ ಏನಿದ್ರು ಬರೀ ಟಿವಿ ಮೊಬೈಲ್ದಾಗೆ ನೋಡೋದು. ಏನೋ ಸ್ವಲ್ಪ ಎಲ್ಲೋ ಸ್ಪೋರ್ಟ್ಸ್ ನಡೀತದ ಅಂದ್ರೆ ಸ್ಕೂಲ್ ಕಾಲೇಜ್ ಲೆವೆಲ್ ತನಕ ಸ್ಪೋರ್ಟ್ಸ್ ನಡೀತಾವ. ಆಮ್ಯಾಗ ಜನ ಸ್ಪೋರ್ಟ್ಸೇ ಮರ್ತು ಬಿಡ್ಲಾಗತ್ತಾರ. ಹಿಂಗಾಗಿ ಸ್ವಾಸ್ಥ್ಯ ಅಂತೂ ಹಾಳಾಗಿ ಹೋಗ್ಬಿಟ್ಟದ. ಮತ್ತು ಸ್ವಚ್ಛತೆ ಅಂತೂ ನಾವು ನಾಚಿಕೆ ಪಡಬೇಕು. ಇಷ್ಟು ಹೊಲಸ ಇವತ್ತು ನಾವು ಮಾಡ್ತೀವಿ, ನಾವು ನಮ್ದು ಹಿಡ್ಕೊಂಡೆ. ಅಂದರೆ ಇದು ಮಿನಿಮಮ್ ಏನು ನಮಗೆ ಡಿಸಿಪ್ಲಿನ್ ಇರಬೇಕು. ನಾವು ಈಗ ಕುಂತಿರೋ ಸ್ಥಳ, ನಮ್ಮ ಮನೆ ಅಥವಾ ನಮ್ಮ ಹಾಸಿಗೆ, ನಾವು ಅಡುಗೆ ಮಾಡೋ ಸ್ಥಳ, ನಮ್ಮ ಬಾತ್ರೂಮ್, ಇವು ಎಲ್ಲ ಹೆಂಗೆ ಸ್ವಚ್ಛ ಇಟ್ಕೋಬೇಕು ಅಂತ ನಾವು ಒಂದು ಮನಸ್ಸು ಇರ್ತದೆ. ಅದೇ ರೀತಿ ನಮ್ಮ ಮನೆ ಹೊರಗೂ ಕೂಡ ನಾವು ಸ್ವಚ್ಛತೆ ಇಡಬೇಕು. ಇದು ಯಾರು ಹೇಳ್ಕೊಡ್ಬೇಕಾಗಿದ್ದಲ್ಲ. ಇಷ್ಟು ಹೇಳಿದ್ರೂ ಇವತ್ತು ಸ್ವಚ್ಛ ಇಡ್ತಾ ಇಲ್ಲ ಜನ. ನಮ್ದು ಹಿಡ್ಕೊಂಡೇ ಹೇಳ್ತೀನಿ. ನಾವು ಉದಾಹರಣೆಗೆ ಬೇರೆ ಹೊರಗಿನ ದೇಶಕ್ಕೆ ಒಂದೆರಡು ಕಡೆ ಹೋಗಿ ಬಂದಾಗ, ನಾವು ಸಿಂಗಾಪುರ್ ಹೋಗಿದ್ವಿ, ಆಸ್ಟ್ರೇಲಿಯಾ ಹೋಗಿದ್ವಿ, ಚೈನಾ ಹೋಗಿದ್ವಿ. ಅಲ್ಲಿ ಅವರು ಒಂದು ಸಣ್ಣ ಟಿಶ್ಯೂ ಪೇಪರನ್ನು ಎಲ್ಲಿ ಒಕ್ಕಾಟಲ್ಲ. ಅವರು ಪಾಕೆಟಲ್ಲಿ ಅವ್ರ ಬ್ಯಾಗಲ್ಲಿ ಇಟ್ಕೊಂಡು ಮನೆಗೆ ಬಂದು ಅಥವಾ ಎಲ್ಲಿ ಡಸ್ಟ್ಬಿನ್ ಸಿಗ್ತದೆ ಅಲ್ಲಿ ಹಾಕ್ತಾರೆ. ಅಂದರೆ ಇದು ಅವರು ಯಾವಾಗ ಮಕ್ಕಳು ಇರ್ತಾರ, ಸ್ಕೂಲಲ್ಲಿ ಇರ್ತಾರ, ಅಲ್ಲಿಂದನೇ ಅವರಿಗೆ ಅಭ್ಯಾಸ ಹಾಕಿರ್ತಾರೆ. ಆ ಹ್ಯಾಬಿಟ್ ನಮ್ಮಲ್ಲಿ ಬರ್ತಾ ಇಲ್ಲ. ನನಗೆ ಬಹುಶಃ ನಮ್ಮ ಪಾಲಕರು ಮತ್ತು ನಮ್ಮ ಏನು ಶಿಕ್ಷಕರ ಈ ಕೆಲಸದಾಗ ನಾವು ಫೇಲ್ ಆಗಿವಿ ಅಂತ ನನಗನ್ನಿಸ್ತದೆ. ಈ ಸ್ವಚ್ಛತೆ ಭಾಳ ಇಂಪಾರ್ಟೆಂಟ್ ವಿಷಯ. ಇದು ನಮ್ಮ ಶಿಕ್ಷಕರು ಮತ್ತು ಪಾಲಕರು ಪ್ರತಿ ಮಕ್ಕಳಲ್ಲಿ ಸ್ವಚ್ಛತೆ ಅರಿವು ಮೂಡಿಸ್ಬೇಕು. ನಮ್ಮ ಪರಿಸರ ಸ್ವಚ್ಛವಾಗಿದ್ದರೆ ನಮ್ಮ ಸ್ವಾಸ್ಥ್ಯ ಸ್ವಚ್ಛವಾಗಿರ್ತದೆ. ಮತ್ತು ಸ್ವಚ್ಛತೆಯಿಂದ ನಮಗೆ ಹೆಚ್ಚು ಒಂದು ಸ್ವಾಸ್ಥ್ಯ ಅಲ್ಲದೆ ಒಂದು ನಮ್ಮ ಬಡಾವಣೆ, ನಮ್ಮ ಎಲ್ಲ ಇದು ಸುಂದರವಾಗಿ ಕಾಣಿಸ್ತದೆ. ಅದು ಭಾಳ ಇಂಪಾರ್ಟೆಂಟ್ ಅದ. ಇದು ನಮ್ಮ ಶಿಕ್ಷಕರು, ಪಾಲಕರು ಇದು ಜವಾಬ್ದಾರಿ ಮಕ್ಕಳು ಇದ್ದಾಗನೇ ಇದು ಕೊಡಬೇಕು ಅಂತಂದು ನಾನು ಹೇಳ್ತೇನೆ. ಗ್ರೇಟ್ ಸರ್. ಸ್ನೇಹಿತರೆ, ನೋಡಿರ್ಬೋದು ತಾವು, ದೇಶದಲ್ಲಿ ನಮ್ಮ ಹಳ್ಳಿಯಿಂದಲೇ ನಮ್ಮ ದೇಶ ಇದೆ. ಸೊ ಹಳ್ಳಿಗಳಲ್ಲಿ ನಿವಾಸ ಮಾಡುತ್ತಿರುವ ಜನರಿಗೆ ಹರ್ಷಾನಂದ್ ಎಸ್ ಅಣ್ಣವರು ಏನು ಸಂದೇಶವನ್ನು ಕೊಟ್ಟಿದ್ದಾರೆ, ದಯವಿಟ್ಟು ನಾನು ಕಳಕಳಿ ವಿನಂತಿ ಮಾಡುತ್ತೇನೆ, ಪಾಲನೆ ಮಾಡಿ ಸ್ನೇಹಿತರೆ. ಹಳ್ಳಿಗಳು ಸ್ವಚ್ಛ ಐತೆಂದರೆ ನಮ್ಮ ತಾಲೂಕು ಸ್ವಚ್ಛ, ತಾಲೂಕು ಐತೆಂದರೆ ಜಿಲ್ಲಾ, ಜಿಲ್ಲಾ ಐತೆಂದರೆ ರಾಜ್ಯ, ರಾಜ್ಯ ಐತೆಂದರೆ ನಮ್ಮ ದೇಶ. ಸೊ ಧನ್ಯವಾದಗಳು ಸರಿಗೆ. 4ನೇ ಪ್ರಶ್ನೆಗೆ ಸರಿಯಾದ ಮತ್ತು ಉತ್ತಮವಾದ ಉತ್ತರವನ್ನು ನೀಡಿದ್ದಾರೆ. 5ನೇ ಪ್ರಶ್ನೆ ಸರ್, ನಮ್ಮದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ. ಇದು ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಮದು ಪರ್ಸನಲ್ ಲೈಫ್ ಬಗ್ಗೆ ಡಿಸ್ಕಸ್ ಮಾಡೋಣ ಸರ್. ನಿಮ್ಮದು ಕಾರ್ ಇದೆ ಸರ್. ಆ್ಯಕ್ಚುಲಿ ನಾವು ಇದು ಭಾಳ ಪೈಲೇನೆ ಕೇಳೋದು ಪ್ರಶ್ನೆ ಇತ್ತು, ಭಾಳ ಫಸ್ಟಿಗೆ ಕೇಳೋದು ಪ್ರಶ್ನೆ ಈಗ ನಾನು ಕೇಳ್ತಾ ಇದ್ದೇನೆ. ನಿಮ್ಮದು ಪ್ರತಿಯೊಂದು ಕಾರ್ಗಳಿಗೆ ನಾವು ನೋಡ್ತಾ ಇದ್ದೀವಿ ಸರ್ 1717, ಇದು 17 ಏನು ಸಂಖ್ಯೆ ಇದೆ ಸರ್. ಸೊ ಇದು ಅಂದರೆ ಇದು ನಿಮ್ಮದು ಲಕ್ಕಿ ನಂಬರ್ನಾ ಸರ್? ಇದು ಅದು ಲಕ್ಕಿ ನಂಬರ್ ಅಂತ ನಾವು ಫಾಲೋ ಮಾಡ್ತೀವಿ. ಅಂದ್ರೆ ಆಕ್ಚುಲಿ ಅದು ಇನ್ಸಿಡೆಂಟ್ಲಿ, ಅಂದ್ರೆ ಕೋಇನ್ಸಿಡೆಂಟ್ಲಿ ನಮ್ಮ ಫಾದರ್ ಅವರು ಫಸ್ಟ್ ಕಾರ್ ತಗೊಂಡಾಗ ಅದು ರಿಜಿಸ್ಟ್ರೇಷನ್ಗೆ ಹೋದಾಗ ಅವರು 7 ಅಥವಾ 16 ಅಂದ್ರೆ 6 1+6 ಟೋಟಲ್ ಮಾಡಿದ್ರೆ 7 ಆ ಸಂಖ್ಯೆ ಬರಬೇಕು ಅನ್ನೋ ನಂಬರ್ ಅವರು ಹುಡುಕ್ತಾ ಇದ್ರು. ಮೊದಲು ನಮ್ಮ ಮುತ್ತೆಯವರು ರುಕ್ಮೈ ಗುತ್ತರ್ ಅವರ ಕಾರ್ ನಂಬರ್ 493, ಅದು ಟೋಟಲ್ ಮಾಡಿದ್ರೆ 16 7 ಬರುತ್ತೆ. ನಮ್ಮ ತಂದೆಯವರು ಅದೇ ರೀತಿ ನಂಬರ್ ಸಿಗಬೇಕು ಅಂತಂದು ಹೋಗಿ ಅಲ್ಲಿ ಶೋರೂಮಲ್ಲಿ ತೊಗೊಂಡಾಗ 1717 ಇದೆ ಅಂತಂದು ಅದು ಅವರಿಗೆ ಹೇಳಿದ್ರಂತ. ನಮ್ಮ ತಂದೆಯವ್ರು ಹೇಳಿದ ಮಾತಿದು. ಸೊ ಅದೇ ಇರಲಿ ಅಂತಂದು ಅವ್ರು ತಗೊಂಡ್ರು. ಅದು 16 ಅಥವಾ 7 ಆಗುತ್ತೆ ಟೋಟಲ್ ಮಾಡಿದಾಗ ಅಂತ. 1717 ಆ ರೀತಿ ಬಂತು. ಅದು ಮುಂದೆ ಅದು ಒಂದು ಬ್ರ್ಯಾಂಡ್ ಆಗಿಬಿಡ್ತು 1717 ಅಂತಂದ್ರೆ. ಅದಕ್ಕೆ ಬಹಳಷ್ಟು ಅರ್ಥಗಳು ಕೊಡ್ತಾರೆ ಬೇರೆ ಬೇರೆಯವರು. ಅಂದ್ರೆ ಕೆಲವೊಬ್ರು ಏಕ್ ಮಾಲಕ್ ಸಾತ್ ಮುನಿಮ್ 17 ಕಾರೋಬಾರ್, ಅಂದ್ರೆ ಆ ರೀತಿ ಅಷ್ಟು ದೊಡ್ಡ ವ್ಯಾಪಾರ ನಮ್ಮ ತಂದೆಯವ್ರು ಮಾಡ್ತಿದ್ರು. ಮತ್ತೆ ಬೇರೆ ಬೇರೆ ಈಗ ರಾಜಕಾರಣದಲ್ಲಿ ಬಂದ ಬಳಕ ಏಕ್ ಸಾತ್ ಅಂದ್ರೆ ಜನರಿಗೆ ಒಂದುಗೂಡಿಸೋದು ಮತ್ತು ಜನರಿಗೆ ಒಟ್ಟಿಗೆ ಅಭಿವೃದ್ಧಿ ಪಡಿಸೋದು ಅಂತಂದು ಏಕ್ ಸಾತ್ ಅಂತಂದು ಈ ರೀತಿ ಬೇರೆ ಬೇರೆ ಅದಕ್ಕೆ ಇದು ಕೊಡ್ತಾರೆ. ಗ್ರೇಟ್ ಸರ್. ಸೊ ಈ ಒಂದು 4 ವರ್ಡ್ ನಲ್ಲಿ ಎಷ್ಟು ಎಲ್ಲ ಮೀನಿಂಗ್ಗಳು ಕೂಡಿದಾವೆ ಸರ್. ಅಂದ್ರೆ ಇದಕ್ಕೆ ಗ್ರೇಟ್ ಅಂತೆ ಮಾನ್ಯ ಶ್ರೀ ಮಾಜಿ ಶಾಸಕರು, ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಸುಭಾಷ್ ಆರ್ ಗುತ್ತೇದಾರ್ ಇವರಿಗೂ ಕೂಡ ನಮ್ಮ 6.5 ಕೋಟಿ ಕನ್ನಡಿಗರ ಪರವಾಗಿ ಅಭಿನಂದನೆಯನ್ನು ನಾವು ಸಲ್ಲಿಸುತ್ತೇವೆ. ಯಾಕಂದ್ರೆ ಸರ್ ಸುಮಾರು 4 ಸಾರಿ MLA
ಹೌದ್ರಿ. 4 ಸಾರಿ MLA ಆಗಿ ತಾಲೂಕಿಗೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕರು. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಈ ಒಂದು 5ನೇದು ಪ್ರಶ್ನೆಗೆ ನಾವು ಮುಂದೆ ಹೋಗೋಣ ಸರ್. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ನವೆಂಬರ್ 2025 ಒಳಗೆ ರಾಜ್ಯವನ್ನು ಬಡತನ ಮುಕ್ತಗೊಳಿಸುವ ಗುರಿಯನ್ನು ಅವರು ಕಂಪ್ಲೀಟ್ ಮಾಡಿದ್ದಾರೆ ಸರ್. ಸೊ ನಮ್ಮ ರಾಜ್ಯ ಕರ್ನಾಟಕ ನಾವು ಬಡತನ ನಿರ್ಮೂಲನೆ ಮಾಡಬಹುದಾದ್ರೆ ಏನು ನಾವು ಮಾಡೋದ್ರಿಂದ ಅದು ಜಲ್ದಿ ಆಗ್ಬೋದು ಸರ್, ಅಂದರೆ ವೇಗವಾಗ್ಬೋದು. ಕೇರಳದ ಪಿಣರಾಯಿ ವಿಜಯನ್ ಸರ್ ಈ ಮುಖ್ಯಮಂತ್ರಿ ಅವರು ನವೆಂಬರ್ 1, 2025 ಅವರು ಘೋಷಣೆ ಮಾಡಿದ್ರು ಸರ್, ನಮ್ಮ ರಾಜ್ಯ ಬಡತನ ನಿರ್ಮೂಲನೆ ಆಯ್ತಂದ್ರೆ. ಅಲ್ಲಿ ನಾವು ಹೋದ್ವಿ ಅಂದ್ರೆ ಸರ್ ಒಬ್ಬೊಬ್ಬ ಭಿಕ್ಷುಕ್ ಬೇಡ ಕಾಣಿಸಲ್ಲ, ಒಬ್ಬೊಬ್ಬ ಅಲ್ಲಿ ಫುಟ್ಪಾತ್ ಮೇಲೆ ಹಿಂಗೆ ಸ್ಟೇ ಮಾಡೋರು ಕಾಣಿಸಲ್ಲ ಸರ್, ಪೂರಾ ಪೋರ್ಟಿ ಫ್ರೀ ಆಗ್ಯದು. ಸೊ ನಮ್ಮ ರಾಜ್ಯ ನಾವು ಯಾವ ರೀತಿ ಮಾಡ್ಬೋದು ಸರ್, ಏನು ಮಾಡಿದ್ರೆ ಆಗ್ಬಹುದು? ಇಲ್ಲ, ಕೇರಳ ಇಸ್ ಎ ಮಾಡೆಲ್ ಫಾರ್ ಹೋಲ್ ಕಂಟ್ರಿ. ಎಸ್ ಸರ್. ನಾನು ಅಲ್ಲಿ ಹೋಗಿ ಬಂದಿದ್ದೀನಿ. ಮತ್ತೆ ನಾನು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಇದ್ದಾಗ ನಮಗೆ ಅಲ್ಲಿ ಟ್ರೈನಿಂಗ್ನು ಕರ್ಕೊಂಡು ಹೋಗಿದ್ರು ಮತ್ತು ವಿಸಿಟ್ಸು ತೊಗೊಂಡು ಹೋಗಿದ್ರು. ಅಲ್ಲಿ ವರ್ಕಿಂಗ್ ಮಾಡಲೇ ಡಿಫ್ರೆಂಟ್ ಇದೆ. ಬಟ್ ಅಲ್ಲಿ ಇದಕ್ಕೆ ಅಚೀವ್ ಆಗೋಕ್ಕೆ ಕಾರಣ ಏನು ಅಂತಂದರೆ ಮುಖ್ಯವಾಗಿ ಅಲ್ಲಿ ಲಿಟ್ರಸಿ ರೇಟ್ ಪರ್ಸೆಂಟೇಜ್ ಭಾಳ ಹೈ ಇದೆ. ಅಂದರೆ ಎಜುಕೇಷನ್ ಅಲ್ಲಿ ಆಲ್ಮೋಸ್ಟ್ 100% ಎಜುಕೇಷನ್ ಇದೆ ಅಲ್ಲಿ. ಸೊ ಇದು ಮೇನ್ ಕಾರಣ. ಯಾವಾಗ ಎಜುಕೇಷನ್ ಆಗುತ್ತೆ ಅವರು ಬೇರೆ ಬೇರೆ ಫೀಲ್ಡಲ್ಲಿ ಹೋಗ್ತಾರೆ ಕೆಲಸ ಮಾಡೋಕ್ಕೆ. ಮತ್ತು ಇವತ್ತು ನೀವು ಯಾವುದು ಒಂದು ಸಿಟಿ ಅಥವಾ ಊರು ಸಿಗಲ್ಲ ಕೇರಳ ಜನ ಇಲ್ಲ ಅಂತಂದು, ಅವರು ಇಡೀ ಆಲ್ ಓವರ್ ವರ್ಲ್ಡ್, ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಸಿಗ್ತಾರೆ ಕೇರಳ ಜನ. ಅಷ್ಟು ಅವರು ವರ್ಕ್ ಕಲ್ಚರ್ ಇದೆ ಅವ್ರ ಹತ್ರ. ಆಮೇಲೆ ಅವರು ಮಾಡಿದ್ದು ಇಟ್ ಈಸ್ ಗುಡ್, ಬಟ್ ಅದು 100% ಅವರು ಪಾವರ್ಟಿ ಫ್ರೀ ಮಾಡಿದ್ದಾರೆ ಅಂತಂದ್ರೆ ಇಟ್ ಈಸ್ ಅ ಡಿಬೇಟೇಬಲ್ ಇಶ್ಯೂ. ಅವರು ಡಿಕ್ಲೇರ್ ಮಾಡಿರ್ಬೋದು, ಆದರೆ ಅದು ಒಂದು ವಿಚಾರ ಇರಲಿ. ಆದರೆ ಆ ಲೆವೆಲಿಗೆ ನಾವು ಹೋಗಬೇಕು ಅಂತಂದರೆ ನಮ್ಮ ಹತ್ರನೂ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಬಹಳಷ್ಟು ಇವತ್ತು ಸ್ಕೀಮ್ಸು ಗೌರ್ಮೆಂಟು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಮೇಜರ್ ರೀಸನ್ನು ನಮ್ಮ ಕಲ್ಚರ್ ಏನಿದೆ, ನಮ್ಮ ಜನರ ಮೈಂಡ್ಸೆಟ್ ಏನಿದೆ ಅದು ಬದಲಾವಣೆ ಆಗಬೇಕು. ನಾವು ಪ್ರತಿಯೊಬ್ಬರು ವಿ ಶುಡ್ ಥಿಂಕ್ ನಮ್ಮ ಲಿವಿಂಗ್ ಸ್ಟ್ಯಾಂಡರ್ಡ್ ನಾವು ಇಂಪ್ರೂವ್ ಆಗಬೇಕು, ನಾವು ಅನುಕೂಲಸ್ಥರ ಆಗಬೇಕು, ನಾವು ದುಡಿಬೇಕು ಅಂತನ ಮೈಂಡ್ಸೆಟ್ ಬರಬೇಕು ಫಸ್ಟ್ ಜನರಲ್ಲಿ. ಇವತ್ತು ಭಾಳ ಜನ ಮಾಡಬೇಕು ಅಂತಾರೆ ಕೆಲಸ, ಅವ್ರಿಗೆ ಕೆಲಸ ಸಿಗೋಲ್ಲ. ಓದಬೇಕು ಅಂತಾರೆ, ಅವಕಾಶ ಸಿಗಲ್ಲ. ಅದು ನಮ್ಮ ಸರ್ಕಾರಗಳು ಇವತ್ತು ಪ್ರೊವೈಡ್ ಮಾಡಬೇಕು, ಅಪರ್ಚುನಿಟೀಸ್ ಕ್ರಿಯೇಟ್ ಮಾಡಬೇಕು. ಫ್ರೀ ಎಜುಕೇಷನ್ ಅಪ್ ಟು 12th ಡಿಗ್ರಿನೋ ಇವತ್ತು ಅದು ಇವತ್ತು ಕೊಡ್ತಾ ಇದ್ದಾರೆ ಸರ್ಕಾರಗಳು, ಎಲ್ಲ ಕೊಡ್ಲಿಗತ್ತಾರೆ. ಅದು ಕೊಟ್ಟಾಗ ಇವತ್ತು ಅಲ್ಲಿ ಅವರು ಮನೆಯಲ್ಲಿ ಪರಿಸ್ಥಿತಿ ಹೆಂಗಿರ್ತದೆ ಅಂತಂದ್ರೆ ಏನೋ ಒಂದು ಕಾರಣದಿಂದ ಬಡತನದಿಂದ ಜಾಸ್ತಿ ಓದಕ್ಕಾಗಲ್ಲ ಮಕ್ಕಳಿಗೆ, ಅವರು ಮಧ್ಯದಲ್ಲೇ ಬಿಟ್ಟು ಬಿಡ್ತಾರೆ ಎಜುಕೇಷನ್. ಅವರು ಏನೋ ಕೂಲಿ ನಾಲಿ ಕೆಲಸ ಮಾಡ್ಕೊಂತ ಹೋಗ್ಬಿಡ್ತಾರೆ, ಅಥವಾ ಏನೋ ಹೆಲ್ತ್ ಇಶ್ಯೂ ಬರ್ತದೆ. ಹಿಂಗೆ ಭಾಳಷ್ಟು ಕಾರಣಗಳು ಇರ್ತಾವೆ ಬಡತನ ಆಗ್ಲಿಕ್ಕೆ. ಆದ್ರೆ ನಾವು ಸ್ವತಂತ್ರ ಆದ ಬಳಕ, ಸ್ವತಂತ್ರಕ್ಕಿಂತ ಮೊದಲು ಏನು ಬಡತನ ಇತ್ತು ನಮ್ಮ ದೇಶದ ಬಳಕ, ಅದು ಸ್ವತಂತ್ರ ಆದ ಬಳಕ ಇವತ್ತು ನಾವು ನೋಡಿದ್ವಿ ಅಂತಂದ್ರೆ ಇವತ್ತು ಇಂಡಿಯಾ ಇವತ್ತು 4th ಎಕಾನಮಿಯಲ್ಲಿ ಬಂದಿದೆ ವರ್ಲ್ಡ್ ಅಲ್ಲಿ. ಸೊ ವಿ ಹ್ಯಾವ್ ಕಮ್ ವೆರಿ ಇದು ಅಚೀವ್ಮೆಂಟ್ ನಿಯರ್ ಟು ಫ್ರೀ ಆಫ್ ಪವರ್ಟಿ. ಆ್ಯಂಡ್ ನಾವು ನೋಡಿದ್ವಿ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಭಾಳ ಇವತ್ತು ಸಾಫ್ಟ್ವೇರ್ ಫೀಲ್ಡಲ್ಲಿ ನಮ್ಮದು ಕರ್ನಾಟಕ ಭಾಳ ಮುಂದೆ ಇದೆ. ಇಡೀ ವರ್ಲ್ಡಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಟೆಕ್ನಾಲಜಿ, ಮತ್ತು ಬಯೋಟೆಕ್ನಾಲಜಿಯಲ್ಲಿ ಕೂಡ ನಾವು ಭಾಳ ಮುಂದೆ ಇದ್ದೀವಿ. ಇದು ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ನು ಕೂಡ ತುಂಬ ಒಳ್ಳೆ ಇನ್ಸ್ಟಿಟ್ಯೂಟ್ಸ್ ಇಫ್ ಯು ಕಂಪೇರ್ ವಿತ್ ಇಂಡಿಯಾ. ಈ ರೀತಿ ಎಲ್ಲ ನಮ್ಮಲ್ಲಿ ಅಚೀವ್ಮೆಂಟ್ಸ್ ಆಗ್ತಾ ಇದೆ. ಇದು ಪಾವರ್ಟಿಗೆ ಹೋಗಬೇಕು ಅಂತಂದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜನರಿಗೆ ಅವಕಾಶಗಳು ಕ್ರಿಯೇಟ್ ಆಗಬೇಕು, ಎಜುಕೇಷನ್ದು, ಜಾಬ್ದು. ಇದು ಆದಾಗ ಇಂಡಸ್ಟ್ರೀಸ್ ಬಂದಾಗ ನಾವು ಅದಕ್ಕೆ ಸಾಧ್ಯ ಆಗ್ತದೆ. ರೈಟ್ ಸರ್, ಗ್ರೇಟ್. ಇಂಡಸ್ಟ್ರಿಗಳು ಹೆಚ್ಚಿಗಾದಂದ್ರೆ ಬಡತನ ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರ್, ಕರೆಕ್ಟ್ ಇದೆ ಹೇಳ ಸರ್. ಪ್ರಶ್ನೆಗೆ ನೋಡಿ ಸರ್ ಸ್ನೇಹಿತರೆ, ಅಣ್ಣವರು 5ನೇ ಪ್ರಶ್ನೆಗೂ ಮತ್ತು 6ನೇ ಪ್ರಶ್ನೆಗೂ ಇಲ್ಲ 5ನೇ ಪ್ರಶ್ನೆಗೂ ಬಹಳ ಉತ್ತಮವಾದ ಉತ್ತರವನ್ನು ಕೊಟ್ಟಿದ್ದಾರೆ. 6ನೇದು ಪ್ರಶ್ನೆ ಸರ್ ನಮ್ಮದು, ರೈತರನ್ನು ದೇಶದ ಬೆನ್ನೆಲುಬು ಎನ್ನುತ್ತಾರೆ, ಆದರೆ ಅವರಿಗೆ ತಮ್ಮ ಬೆಳೆಗೆ ಸರಿಯಾದ ಬೆಲೆ ರೇಟ್ ಸಿಗುತ್ತಿರಲಿಲ್ಲ ಹಾಗೂ ಅವರ ಕುಟುಂಬಗಳಿಗೆ ಉತ್ತಮ ಜೀವನವಿಲ್ಲ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್, ರೈತರ ಬಗ್ಗೆ ಸರ್? ಸರ್, ಇದು ಭಾಳ ತುಂಬ ವರ್ಷದಿಂದ ರೈತ ವರ್ಗದವರು ಕೇಳ್ತಿರುವಂಥ ಪ್ರಶ್ನೆ ಇದು. ಭಾಳ ಪ್ರತಿ ವರ್ಷನೂ ರೈತರು ಇದೇ ಕೇಳ್ತಾರೆ, ನಾವು ಬೆಳೆದಂಥ ಏನು ಬೆಳೆ ಇರುತ್ತೆ ಅದಕ್ಕೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಅಂತಂದು ಪ್ರತಿ ಸರ್ತಿ ಇದು ಪ್ರಶ್ನೆ ಬರುತ್ತೆ. ಆದರೆ
ಈ ಕೆಲವೊಂದು 4-5 ವರ್ಷದಲ್ಲಿ ತಾವು ನೋಡಿದೀವಿ ಅಂತಂದ್ರೆ ಭಾಳ ಒಂದು ಸ್ಟೇಬಲ್ ಆಗಿದೆ. ನಾವು ಏನು ಇನ್ಫ್ಲೇಷನ್ ಹೇಳ್ತೀವಿ ಅಥವಾ ಇದು ಏನು ಹೇಳ್ತೀವಿ ನೆಸೆಸಿಟಿ ಇರುವಂಥ ಪ್ರಾಡಕ್ಟ್ಸ್ ಏನಿದ್ದಾವೆ, ವೆಜಿಟೇಬಲ್ಸು, ಪೆಟ್ರೋಲು ಅಥವಾ ಮೆಡಿಸಿನ್, ಇಂಥವೆಲ್ಲ ಒಂದು ಕಂಟ್ರೋಲಲ್ಲಿದೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಇದಕ್ಕೆ ಒಂದು ಪೂರ್ವದಲ್ಲೇ ಇದನ್ನು ಪ್ಲ್ಯಾನ್ ಮಾಡಿ ಯಾವ ಪ್ರಾಡಕ್ಟ್ ಇಂಪೋರ್ಟ್ ಮಾಡಬೇಕು, ಯಾವ ಫುಡ್ ಗ್ರೇನ್ನ ಎಕ್ಸ್ಪೋರ್ಟ್ ಮಾಡಬೇಕು, ಇಂಪೋರ್ಟ್ ಮಾಡಿದ್ರೆ ಇಲ್ಲಿ ರೇಟ್ ಡೌನ್ ಆಗಬಾರ್ದು, ಭಾಳ ಡೌನ್ ಆಗಬಾರ್ದು, ಅದು ಒಂದು ಆ್ಯಾವ್ರೇಜ್ ಅವ್ರದ್ದು ಏನು ಪ್ರೈಸ್ ಇದೆ, ಅವ್ರದ್ದು ಕಾಸ್ಟ್ ಆಗುತ್ತೆ ಅದನ್ನು ನೋಡಿಕೊಂಡು ಇವತ್ತು ಫಿಕ್ಸ್ ಮಾಡ್ಲಿಕತ್ತಾರ. ಅದು ಪರ್ಚೇಸ್ ಕೂಡ ಮಾಡ್ಲಿಕತ್ತಾರ. ಆದ್ರೆ ಕೆಲವೊಂದು ಸರ್ತಿ ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಇದು ಪ್ರೈಸ್ ಇರೋದು ಯಾವುದೇ ಪ್ರಾಡಕ್ಟ್, ಅದು ಸ್ಪೆಷಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್. ಡಿಮಾಂಡ್ ಕಡಿಮೆ ಇದ್ದು ಸಪ್ಲೈ ಅಂದರೆ ಇವರು ಜಾಸ್ತಿ ಗ್ರೋ ಮಾಡಿಬಿಟ್ರು ಆ ಪ್ರಾಡಕ್ಟ್, ಆ ಐಟಮ್ ಅಂತಂದ್ರೆ ಇವತ್ತು ರೇಟ್ ಡೌನ್ ಆಗ್ತದೆ. ಅದಕ್ಕೆ ಇದನ್ನು ಪ್ಲ್ಯಾನ್ ಮಾಡಿ ಸರ್ಕಾರದವರು ಎಲ್ಲ ಕಡೆ ಸ್ಟೋರೇಜ್ಗಳು ಮಾಡಿ, ಅವರಿಗೆ ಸ್ಟೋರೇಜ್ ಮಾಡಿದಾಗ ಸ್ವಲ್ಪ ಒಂದು 2-3 ಮಂತ್ಸ್ ಒಂದು ವೇಟ್ ಮಾಡಿದ್ರು ರೈತರು ಅಂತಂದ್ರೆ ಮತ್ತೆ ಅವರಿಗೆ ಒಳ್ಳೆಯ ರೇಟ್ ಬರುವಂಥ ವ್ಯವಸ್ಥೆ ಆಗ್ತದೆ. ಆದರೆ ರೈತರು ಏನಾಗ್ತದೆ, ಅವರು ಫಸಲ್ ಬಂದ ಕೂಡಲೇ ಮಾರ್ಲಿಕ್ಕೆ ಹೋಗ್ತಾರೆ. ಆ ಟೈಮ್ ಸಪ್ಲೈ ಹೆಚ್ಚಾಗಿರುತ್ತೆ, ಡಿಮಾಂಡ್ ಕಮ್ಮಿ ಇರುತ್ತೆ, ಹಿಂಗಾಗಿ ಅವರಿಗೆ ರೇಟ್ ಸಿಗಲ್ಲ. ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಮಾಡೋ ಸಲುವಾಗಿ ಇವತ್ತು ಸ್ಟೋರೇಜ್ಗಳು ಬೇಕು. ಆ ಸ್ಟೋರೇಜ್ಗಳು ಇವತ್ತು ಎಲ್ಲ ತಾಲೂಕಾದಲ್ಲಿ ಎಲ್ಲ ಹಿಂಗೆ ಹುಬ್ಳಿ ಮಟ್ಟದಲ್ಲಿ ಕ್ರಿಯೇಟ್ ಮಾಡುವಂತ ಒಂದು ಯೋಜನೆ ಇದೆ. ಇದಕ್ಕೆ ಪ್ರೈವೇಟ್ ಸೆಕ್ಟರ್ದವ್ರು ಬಂದು ಕೂಡ ಇನ್ವಾಲ್ವ್ ಆಗಬೇಕು, ಎಲ್ಲ ಗೌರ್ಮೆಂಟ್ಗೆ ಮಾಡೋಕ್ಕಾಗಲ್ಲ. ಏನು ಅಗ್ರಿಕಲ್ಚರ್ ಇದರಲ್ಲಿ ಬಿಸ್ನೆಸ್ ಮ್ಯಾನ್ಗಳು ಇರ್ತಾರ, ಅವರು ಸ್ಟೋರೇಜ್ಗಳು ಕ್ರಿಯೇಟ್ ಮಾಡಬೇಕು. ಮಾಡಿದಾಗ ರೈತರೇ ಅಲ್ಲಿ ಸ್ಟೋರೇಜ್ ಮಾಡ್ತಾರೆ, ಸ್ವಲ್ಪ ಕಡಿಮೆ ಕಿರಾಯಿ ರೆಂಟಲ್ಲಿ ಅವರು ಸ್ಟೋರೇಜ್ ಮಾಡ್ಬೋದು, ಅವರಿಗೆ ರೇಟ್ ಸಿಗ್ಬೋದು. ಅದಕ್ಕೆ ರೈತರು ಇವತ್ತು ಬರೇ ಏನು ಮಾಡ್ಲಿಕತ್ತಾರ, ನಮ್ಮ ಪಾಟೀಲ್ ಜಿ ವಿಕಾಸ್ ಅಕಾಡೆಮಿಯಲ್ಲಿ ನಾವು ಏನು ಪ್ರಯತ್ನ ಮಾಡ್ತಿದ್ವಿ ಅಂತಂದ್ರೆ ರೈತರಿಗೆ ಬೈ ಪ್ರಾಡಕ್ಟ್ಸ್ ಮಾಡೋದು. ನೀವು ಬರೇ ರಾ ಮೆಟೀರಿಯಲ್ ಕೊಡಬೇಡ್ರಿ, ಅದನ್ನು ಒಂದು ಏನಾದರೂ ವ್ಯಾಲ್ಯೂ ಅಡಿಷನ್ ಮಾಡಬೇಕು ಆ ಪ್ರಾಡಕ್ಟಿಗೆ. ವ್ಯಾಲ್ಯೂ ಅಡಿಷನ್ ಮಾಡಿದ್ರಿ ಅಂತಂದ್ರೆ ನಿಮ್ಮದು ಏನು 10 ರೂಪಾಯಿ ಇದ್ದ ರೇಟು ಅದು ನಿಮಗೆ 20-30 ರೂಪೀಸ್ 40 ರೂಪೀಸ್ ನಿಮಗೆ ರೇಟ್ ಸಿಗ್ತದೆ. ಸೊ ಆ ರೀತಿ ನೀವು ವ್ಯಾಲ್ಯೂ ಅಡಿಷನ್ ಮಾಡೋ ಸಲುವಾಗಿ ಇವತ್ತು ಭಾಳಷ್ಟು ಸರ್ಕಾರದಿಂದ ಅದನ್ನು ಕೂಡ ಹೆಲ್ಪ್ ಮಾಡ್ಲಿಕತ್ತಾರ, ಬ್ಯಾಂಕ್ಸ್ ಲೋನ್ ಕೊಡ್ಲಿಕತ್ತಾರ. ಸೊ ಇದು ಒಂದು ಕಂಟಿನ್ಯೂಯಸ್ ಪ್ರೊಸೆಸ್, ಓವರ್ ನೈಟ್ ನಾವು ಅದು ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ನಾವು ಗೌರ್ಮೆಂಟ್ ಈಸ್ ಫೋಕಸಿಂಗ್ ಆ್ಯಂಡ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕತ್ತಾರ. ವ್ಯಾಲ್ಯೂ ಅಡಿಷನ್ ಆಯಿತು ಅಂತಂದ್ರೆ ಈಗ ಶುಗರ್ ಕೇನ್ ಇದೆ, ಶುಗರ್ಗೆ ಮಾಡಿದಾಗ ಅದ್ರದ್ದು ಹೆಂಗೆ ರೇಟ್ ಡಿಫ್ರೆನ್ಸ್ ಆಗ್ತದೆ, ಹಂಗೆ ಸಣ್ಣ ಸಣ್ಣ ಯಾವ ಮಾಡ್ಬೋದು. ಈಗ ಟೊಮ್ಯಾಟೋಗೆ ನಾವು ಕೆಚಪ್ ಮಾಡ್ಬೋದು ಅಥವಾ ಪಿಕಲ್ ಮಾಡ್ಬೋದು. ಹಿಂಗೆ ಇಂಥವೆಲ್ಲ ನೋಡಿಕೊಂಡು ಒಂದು ಏನೋ ಒಂದು ಪ್ರಾಡಕ್ಟಲ್ಲಿ ಅವರು ಒಂದು ಗ್ರೂಪ್ ಆಗಿ ಒಂದು ಸಂಘಟನೆಯಾಗಿ ಮಾಡಿದ್ರಂತಂದ್ರೆ ಅವರಿಗೆ ಒಳ್ಳೆ ಬೆಲೆ ಸಿಗ್ತದೆ, ಆಗುತ್ತೆ. ಆಮೇಲೆ ಇದು ಇನ್ನೊಂದು ಏನು ಸಮಸ್ಯೆ ಮೇಜರ್ ಅಂತಂದರೆ ನಾನು ನೋಡ್ದಂಗೆ ಇದು ಅಗ್ರಿಕಲ್ಚರ್ ಟ್ಯಾಕ್ಸ್ ಫ್ರೀ ಪ್ರಾಡಕ್ಟ್ ಆಗಿರೋದ್ರಿಂದ ಇದು ಯಾವಾಗಲೂ ಹಿಂಗೆ ರೇಟ್ ಜಂಪ್ ಅಪ್ ಡೌನ್ ಆಗ್ಲಿಕತ್ತದ. ಅದಕ್ಕೆ ನಾವು ಇದಕ್ಕೆ ಅಗ್ರಿ ಬಿಸ್ನೆಸ್ ಮಾಡಬೇಕು ಅಂತಂದು ಕೆಲವೊಬ್ರು ಸಜೆಸ್ಟ್ ಮಾಡ್ತಾರೆ. ಏನೇ ಪ್ರಾಡಕ್ಟ್ ಗ್ರೋ ಆಗ್ತದ ಇದ್ರ ಮೇಲೆ ಟ್ಯಾಕ್ಸ್ ಹಾಕಬೇಕು. ಯಾರು ಅಂದ್ರೆ ಯಾರು ಮುಂದೆ ಸೇಲ್ ಮಾಡ್ತಾರ ಅವ್ರ ಮೇಲೆ ಟ್ಯಾಕ್ಸ್ ಹಾಕ್ಬೇಕು. ಇದು ಒಂದು ಬಿಸ್ನೆಸ್ ಟೈಪ್ ಪ್ರಾಡಕ್ಟ್. ಈಗ ಯಾವುದೇ ವಸ್ತು ನೀವು ನೋಡ್ರಿ, ಒಂದು ಪೆನ್ ಅದ ಅಂತಂದ್ರೆ ಅದಕ್ಕೆ ಒಂದು ಫಿಕ್ಸ್ ರೇಟ್ ಅದ. ಆದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸಿಗೆ ಫಿಕ್ಸ್ ರೇಟ್ ಇಲ್ಲ. ಸೊ ಅದಕ್ಕೊಂದು ಅಗ್ರಿ ಬಿಸ್ನೆಸ್ ಮಾಡೆಲ್ ಅಲ್ಲಿ ತಂದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಅವಾಗ ಬೆಳೆದ ರೈತರಿಗೂ ಲಾಸ್ ಆಗೋದಿಲ್ಲ, ಅದಕ್ಕೊಂದು ಫಿಕ್ಸ್ ಪ್ರೈಸ್ ಬರುತ್ತೆ. ಹಿಂಗಾಗಿ ಅವರಿಗೆ ಒಂದು ಸ್ಟೇಬಲ್ ಇನ್ಕಮ್ ಬರುವಂತ ಒಂದು ಅವಕಾಶ ಅದ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಬೇಕು. ಯಾಕಂದ್ರೆ ರೈತರು ಇದನ್ನ ತಪ್ಪು ಅರ್ಥ ಮಾಡ್ಕೋತಾರ, ನಮ್ಮ ಪ್ರಾಡಕ್ಟ್ಸ್ ಟ್ಯಾಕ್ಸ್ ಹಾಕಿದ್ರೆ ನಾವು ಮತ್ತೆ ಲಾಸ್ ಆಗ್ತೀವಿ. ಬಟ್ ಬೆಲೆ ಪರ್ಫೆಕ್ಟ್ ಆಗಿ ಸಿಗುತ್ತೆ. ನೀವು ಹೇಳೋದು ನಿಜ ಸರ್, ನೀವು ಹೇಳೋದ್ ಪ್ರಕಾರ ಆಯ್ತಂದ್ರೆ ಅದು ಬಹಳ ಅವರಿಗೆ ಕನ್ವಿನ್ಸ್ ಮಾಡಿ ಅದ್ರದ್ದು ಎಕ್ಸ್ಪ್ಲೇನ್ ಮಾಡಿ ಇದು ದೊಡ್ಡ ಲೆವೆಲ್ ಅಲ್ಲಿ ಆಗ್ಬೇಕಾಗಿ ನ್ಯಾಷನಲ್ ಲೆವೆಲ್ ಅಲ್ಲಿ ಅದು ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ರೈತರ ಪರವಾಗಿ ಬಿ ಭಾಳ ಕಾಳಜಿಯನ್ನು ಈ ಒಂದು ಪ್ರಶ್ನೆದಲ್ಲಿ ತಾವು ನೀಡಿದ್ದೀರಿ. 7ನೇದು ಪ್ರಶ್ನೆ ಸರ್, ನಮ್ಮದು ಫೌಂಡೇಶನ್, ನಮ್ಮದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು 7ನೇದು ಪ್ರಶ್ನೆ ಇದು. ಸರ್ವಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಇಂದಿನ ಯುವ ಪೀಳಿಗೆಯಲ್ಲಿ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಎಲ್ಲರೂ ಒಂದಾಗುವುದು ಅಗತ್ಯವಿದೆ ಸರ್. ಸೊ ಇದ್ರ ಬಗ್ಗೆ ನೀವು ಏನಂತೀರಿ ಸರ್? ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ತಾವು ಕೇಳಿರಿ.
ಶ್ರೇಷ್ಠ ಭಾರತ ವಿಕಸಿತ್ ಭಾರತ್ ಅಂತ ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಎಸ್ ಸರ್. ಅದಕ್ಕೆ ನಾವು 100% ವಿ ಆರ್ ಆಲ್ ಇಂಡಿಯನ್ಸ್ ಅಂತ ನಾವು ಎಲ್ಲಿ ಹೋದಲ್ಲಿ ಹೇಳ್ಕೊಂತೀವಿ. ನೋ ಡೌಟ್ ಸರ್. ಎಸ್. ಅದು ನಮ್ಮಲ್ಲಿ ಬರಬೇಕು ಫಸ್ಟ್. ಹೌದು. ಅದು ಇತ್ತು, ಅದು ಇದೆ, ನಮ್ಮ ಎಲ್ಲರಲ್ಲಿ ಇದೆ. ಹಾಂ ಸರ್. ಜಾತಿ ಧರ್ಮ ಏನಾಗ್ತಾ ಇದೆ ಇದು ಪೊಲಿಟಿಕಲಿ ಅನ್ಬೋದು ಅಥವಾ ಬೇರೆ ರೀಸನ್ಗೆ ಅವ್ರವ್ರ ಕಾರ್ಡ್ ಅವರು ಆಡ್ತಿರ್ತಾರೆ. ಬಟ್ ಜನ ಒಂದು ಅಪಾರ್ಟ್ ಫ್ರಮ್ ಪಾಲಿಟಿಕ್ಸ್ ಬೇರೆ ವಿಷಯಗಳು ಬಂದಾಗ ಅದು ಜಾತಿ ಧರ್ಮ ಬಿಟ್ಟು ನಾವು ಇಂಡಿಯನ್ಸ್ ಅಂತಂದು ತಿಳ್ಕೊಂಡು ನಾವು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದೀವಿ ಅಂತಂದ್ರೆ 100% ನಾವು ಬರ್ತಕ್ಕಂಥ ಕೆಲವೇ ವರ್ಷಗಳಲ್ಲಿ ನಾವು ಸರ್ವಶ್ರೇಷ್ಠ ಭಾರತ್ ಆಗ್ತೀವಿ, ವಿಕಸಿತ್ ಭಾರತ್ ಆಗ್ತೀವಿ ಅಂತ ಅನ್ನೋದು ನನಗೆ ನಂಬಿಕೆ ಇದೆ. ಆಮೇಲೆ ಜನನೂ ಕೂಡ ಜಾತಿ ಧರ್ಮ ಎಷ್ಟೇ ಇದು ಮಾಡಿದ್ರು ಒಂದು ಹಂತಕ್ಕೆ ಅದನ್ನು ಬೆಂಬಲಿಸ್ತಾರೆ. ಅದು ಮೀರಿ ನಮ್ಮ ದೇಶದ ಪ್ರಶ್ನೆ ಬಂದಾಗ ಜನ ಅದಕ್ಕೆ ತಿರಸ್ಕಾರ ಮಾಡ್ತಾರೆ, ದೇಶದ ಸಲುವಾಗಿ ಒಂದಾಗ್ತಾರೆ ಅಂತ ನಂಬಿಕೆ ನನಗಿದೆ. ಗ್ರೇಟ್ ಸರ್. ಸರ್ ತಾವು ಹೇಳಿರೋ ಪ್ರಕಾರ ಐತಂದ್ರೆ ನಮ್ಮ ದೇಶವನ್ನು ಇಡೀ 2 ರಿಂದ 3 ವರ್ಷದಾಗೆ ಸರ್ವಶ್ರೇಷ್ಠ ಆಗೋಕ್ಕೆ ಯಾರು ಇಂಥ ಶಕ್ತಿ ಬರಂಗಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಪ್ರಶ್ನೆಗೆ ಉತ್ತಮವಾದ ಉತ್ತರವನ್ನು ಕೊಟ್ಟಿದ್ದಾರೆ. 8ನೇದು ಪ್ರಶ್ನೆ ಸರ್, ನಮ್ಮದು ಫೌಂಡೇಶನ್ ಇದು ನಮ್ಮದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದ ಕಡೆಯಿಂದ, ನಿಮ್ಮ ಪ್ರಕಾರ ಭಾರತವನ್ನು ಸರ್ವಶ್ರೇಷ್ಠ ಭಾರತ ಹಾಗೂ ಆತ್ಮನಿರ್ಭರ್ ಭಾರತವನ್ನಾಗಿ ಮಾಡಲು ನಾವು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು? ನಿಮ್ಮ ಅನಿಸಿಕೆ ಹೇಳಿ ಸರ್ ಇದ್ರ ಬಗ್ಗೆ. ಇದು ನಾವು ಆ್ಯಕ್ಚುಲಿ ರಾಜು ದೀಕ್ಷಿತ್ ಜಿ ಅವರ ಅಭಿಮಾನಿ ಕೂಡ ನಾವು. ಹಾಂ ಸರ್. ಮೊದಲು ಆಳಂದಕ್ಕೆ ರಾಜು ದೀಕ್ಷಿತ್ ಜಿ ಅವ್ರಿಗೆ ಕರೆಸಿ ಇಲ್ಲಿ ಕಾರ್ಯಕ್ರಮನೂ ಕೂಡ ನಾನು ಮಾಡಿದ್ದೆ. ಅಂದರೆ ನಮ್ಮ ಸ್ವತಂತ್ರ ಹೋರಾಟಗಾರ, ನಮ್ಮ ರಾಷ್ಟ್ರ ಪಿತಾಮಹ ಅಂತ ಹೇಳ್ತೀವಿ ಮಹಾತ್ಮ ಗಾಂಧೀಜಿ, ಫಾದರ್ ಆಫ್ ನೇಷನ್, ಅವರು ಕೂಡ ಸ್ವತಂತ್ರ ಹೋರಾಟ ಪ್ರಾರಂಭ ಮಾಡಿದ್ದೇ ಸ್ವದೇಶಿ ಆಂದೋಲನ ಮುಖಾಂತರ. ಅಂದರೆ ನಾವು ಏನು ಬ್ರಿಟಿಷರು ನಮ್ಮಲ್ಲಿ ಸಮವಸ್ತ್ರಗಳು ತಂದಿದ್ರು, ಬಟ್ಟೆಗಳು, ಅವೆಲ್ಲ ತಿರಸ್ಕಾರ ಮಾಡಬೇಕು ಅಂತಂದು ಹೋರಾಟ ಮಾಡಿದ್ರು. ಆಮೇಲೆ ಇಂಥ ಒಂದು ಸ್ವದೇಶಿ ಹೋರಾಟದಿಂದ ನಾವು ಸ್ವತಂತ್ರ ಆಗಬೇಕು ಅನ್ನೋ ಒಂದು ಕಲ್ಪನೆಗೆ ಬಂದು ನಾವು ಸ್ವತಂತ್ರ ಹೋರಾಟ ಮಾಡಿದ್ವಿ. ಹೌದು ಸರ್. ಅಂದರೆ ಅವಾಗ ಒಂದು ಈಸ್ಟ್ ಇಂಡಿಯಾ ಕಂಪ್ನಿ ಬಂದು ನಮ್ಮ ದೇಶವನ್ನು ಆಳಿತ್ತು. ಹೌದು ಸರ್. ಆದರೆ ಇವತ್ತು ಸಾವಿರಾರು ಕಂಪ್ನಿಗಳು ಇವತ್ತು ಇಂಡಿಯಾದಲ್ಲವ, ವಿದೇಶಿ ಕಂಪ್ನಿಗಳು. ನಾವು ಈಗ ತಾವು ಹೇಳಿದಂಥ ಆತ್ಮನಿರ್ಭರ್ ಭಾರತ, ಸರ್ವಶ್ರೇಷ್ಠ ಭಾರತ ಆಗಬೇಕು ಅಂತಂದರೆ ನಮ್ಮ ದೇಶದ ವಸ್ತುಗಳನ್ನು ನಾವು ಅದನ್ನು ಹೆಚ್ಚು ಖರೀದಿ ಮಾಡೋದು, ಬಳಸೋದು ನಾವು ಮಾಡಬೇಕು. ಯಾವ ವಸ್ತು ನಮ್ಮಲ್ಲಿ ಸಿಗಲ್ಲ ಅಂಥದ್ದು ನಾವು ಇಂಪೋರ್ಟ್ ಬೇರೆಯವ್ರ ಮೇಲೆ ಅವಲಂಬನೆ ಆದ್ರೆ ನಡೀತದೆ. ಅದಕ್ಕೆ ನಾವು ಆತ್ಮನಿರ್ಭರ ಆಗಬೇಕು, ಎಲ್ಲರೂ ನಮ್ಮ ಜನರಿಗೆ ಕೈ ಕೆಲಸ ಸಿಗಬೇಕು ಅಂತಂದ್ರೆ ನಾವು ಆತ್ಮನಿರ್ಭರ ಆಗಬೇಕು, ಸ್ವದೇಶಿ ಆಗಬೇಕು ಅಂತ ಅನ್ನೋದು ನಾವು ಮುಖ್ಯ ಒಂದು ನಂಬಿಕೆ ನನಗೆ. ಅದು ಆದ್ರೆ ನಾವು ಎಲ್ಲರೂ ಸೆಲ್ಫ್ ಎಫಿಷಿಯೆಂಟ್ ಆಗ್ತೀವಿ. ಇಲ್ಲ ಅಂದರೆ ನಮ್ಮ ಇಲ್ಲಿ ಒಳ್ಳೆ ಇಂಟೆಲೆಕ್ಚುಯಲ್ಸು, ಒಳ್ಳೆ ಸ್ಕಿಲ್ಡು, ಒಳ್ಳೆ ಪ್ರಾಡಕ್ಟ್ಸು ಏನಾಗ್ತಾವೆ ಬೇರೆ ದೇಶಕ್ಕೆ ಹೋಗ್ಬಿಡ್ತಾವೆ. ನಾವು ಇಲ್ಲಿ ಬಳಸ್ಕೊಳ್ಳಲ್ಲ ಅಂತಂದಾಗ ಒಬ್ಬ ಒಳ್ಳೆ ಡಾಕ್ಟರ್ ಅಥವಾ ಇಂಜಿನಿಯರ್, ಸೈಂಟಿಸ್ಟ್ ಏನೋ ಇದ್ದಾರೆ, ಅವ್ರಿಗೆ ಇಲ್ಲಿ ಉದ್ಯೋಗನೇ ಕೊಡಲಿಲ್ಲ, ಅವರಿಗೆ ಅವ್ರ ಕ್ರಿಯೇಟಿವ್ ಅವ್ರ ಐಡಿಯಾಸ್ಗೆ ಇಲ್ಲಿ ಅಪರ್ಚುನಿಟಿನೇ ಸಿಗಲಿಲ್ಲ ಅಂದರೆ ಅವ್ರು ಬೇರೆ ವಿದೇಶದ ಕಂಪ್ನಿಗೆ ಹೋಗಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅದು ಇಲ್ಲಿ ಸಿಗಬೇಕು. ಹಂಗೆ ದೊಡ್ಡ ಕಂಪ್ನೀಸ್ ಅಥವಾ ಸರ್ಕಾರ ಅವರಿಗೆ ಅವಕಾಶ ಕೊಡಬೇಕು, ಅವ್ರು ಮಾಡಿದಂಥ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಬೇಕು. ಅವಾಗ ನಾವು ಆತ್ಮನಿರ್ಭರ ಆಗ್ಲಿಕ್ಕೆ ಸಾಧ್ಯ ಆಗ್ತಂತ. ಗ್ರೇಟ್ ಸರ್. ಸ್ನೇಹಿತರೆ, 8ನೇ ಪ್ರಶ್ನೆಗೂ ಹರ್ಷಾನಂದ್ ಎಸ್ ಗುತ್ತೇದಾರ್ ಅಣ್ಣವರು ಬಹಳ ಉತ್ತಮವಾದ ಉತ್ತರವನ್ನು ನೀಡಿದ್ದಾರೆ. ಸೊ 9ನೇದು ಪ್ರಶ್ನೆ ಸರ್ ನಮ್ಮದು, ಪರಿಸರ ಹಾಳಾಗುತ್ತಿರೋದ್ರಿಂದ ಮಳೆ, ಬಿಸಿಲು, ಚಳಿಯಂತಹ ಹವಾಮಾನವು ಸಮಯಕ್ಕೆ ಸರಿಯಾಗಿ ಆಗುತ್ತಿರಲಿಲ್ಲ. ಪರಿಸರವನ್ನು ಸಂರಕ್ಷಿಸಲು ಮತ್ತು ಹವಾಮಾನವನ್ನು ಸರಿಪಡಿಸಲು ನಾವು ಏನು ಮಾಡಬಹುದು ಸರ್? ಇನ್ನು ತಾವು ನೋಡ್ತಾ ಸರ್, ನಾವು ಬಸವರಾಜ್ ಪಾಟೀಲ್ ಸೇಡಂ ಅವರ ವಿಕಾಸ್ ಅಕಾಡೆಮಿ ಮುಖಾಂತರ ಭಾಳಷ್ಟು ಪರಿಸರ ಕೆಲಸಗಳು ಮಾಡೀವಿ. ಇವತ್ತು ಮುಖ್ಯವಾಗಿ ನಾವು ಮರಗಳು ನೆಟ್ಟಬೇಕು ಅಂತಂದು, ಗಿಡ ಹಚ್ಚಿದ್ರೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗ್ತದೆ, ಅಲ್ಲಿ ಮಳೆ ಬರುವಂಥ ಸಾಧ್ಯತೆ ಹೆಚ್ಚಿರ್ತದೆ ಮತ್ತು ಭೂಮಿಯಲ್ಲಿ ಕೂಡ ತೇವಾಂಶ ನೀರು ಹಿಡ್ಕೊಂಡಿರ್ತದೆ ಗಿಡಗಳು ಅಂತಂದು ಇವತ್ತು ಅದು ಮುಖ್ಯವಾಗಿ ಮಾಡ್ತಿದ್ವಿ. ಆದರೆ ಇವತ್ತು ಮೇಜರ್ ಪೊಲ್ಯೂಷನ್ ಕಾರಣ ಅಂತಂದರೆ ಇಂಡಸ್ಟ್ರೀಸು, ಪ್ಲಾಸ್ಟಿಕ್ಕು, ಇಂಥವು ಎಲ್ಲ ದೊಡ್ಡ ದೊಡ್ಡ ಸಿಟೀಸ್ ಎಲ್ಲ ನಿರ್ಮಾಣ ಆಗಿ ಎಲ್ಲ ಜನ ಒಂದೇ ಕಡೆ ಬಂದು ಪ್ಲಾಸ್ಟಿಕ್ ಯೂಸು ಇಂಥದ್ದೆಲ್ಲ ಆಗೋದ್ರಿಂದ ಮತ್ತು ವೆಹಿಕಲ್ಸ್ ಇವತ್ತು ಭಾಳಷ್ಟು ಬರ್ಲತ್ತವ, ಅದರ ಪೊಲ್ಯೂಷನ್ದಿಂದ ಇವತ್ತು ಪರಿಸರ ಹಾಳಾಗ್ಲತ್ತದ.
ಅದಕ್ಕೆ ನಾವು ಸಾಧ್ಯ ಆದಷ್ಟು ಏನು ಗಿಡಗಳು ಇವತ್ತು ನಮ್ಮ ಹುಟ್ಟಿದಬ್ಬದ ದಿವಸ ಗಿಡ ಹಚ್ಚೋದು, ನಮ್ಮ ಮಕ್ಕಳು ಹುಟ್ಟಿದಬ್ಬದ ದಿವಸ ಗಿಡ ಹಚ್ಚೋದು, ಅದು ಅಲ್ಲದೆ ಮತ್ತು ನಾವು ಪೊಲ್ಯೂಷನ್ ಆಗುವಂಥ ಏನು ವಸ್ತುಗಳವ ವೆಹಿಕಲ್ಸ್, ಅದು ಸಾಧ್ಯವಾದಷ್ಟು ಕಡಿಮೆ ಬಳಕೆ ಮಾಡೋದು. ಅಂದರೆ ಒಂದು ಕಾರಲ್ಲಿ ಒಬ್ಬರೇ ಹೋಗೋ ಬದಲು 4-5 ಜನ ಒಟ್ಟಿಗೆ ಹೋಗೋದು, ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು. ಈ ರೀತಿ ಕ್ರಮಗಳು ಮಾಡಿದಾಗ ನಾವು ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಪರಿಸರ ಇವತ್ತು ನಮ್ಮ ಇನ್ನೊಂದು ವಿಚಾರ ಏನು ಹೇಳ್ತಾರೆ ಅಂತಂದರೆ ನಮ್ಮ ಪಾಟೀಲ್ಜಿ ಅವರು, ಇವತ್ತು ಡೆವಲಪ್ಮೆಂಟ್ ಅಂತಂದರೆ ಹೆಂಗಾಗ್ಯದ ಅಂತಂದ್ರೆ ಹ್ಯೂಮನ್ ಸೆಂಟ್ರಿಕ್, ಮಾನವ ಕೇಂದ್ರಿತ ಅಭಿವೃದ್ಧಿ ಇವತ್ತು ಪ್ರಪಂಚದಲ್ಲಿ ನಡೆದದು. ಹಾಂ ಸರ್. ಆದರೆ ಹ್ಯೂಮನ್ ಈಸ್ ಸರ್ವೈವಿಂಗ್ ಆನ್ ನೇಚರ್. ಇಫ್ ನೇಚರ್ ಇಸ್ ಡಿಸ್ಟ್ರಾಯ್ಡ್, ವಿ ವಿಲ್ ಬಿ ಡಿಸ್ಟ್ರಾಯ್ಡ್. So we should protect nature. Yes, sir. Right. So the development plan should be nature centric. ಅಂದರೆ ಪ್ರಕೃತಿ ಕೇಂದ್ರಿತವಾದಂಥ ಒಂದು ಅಭಿವೃದ್ಧಿ ಪ್ಲ್ಯಾನ್ಗಳು ನಾವು ತರಬೇಕು ಸರ್. ಹೌದು. ಇವತ್ತು ನಾವು ಇಂಡಸ್ಟ್ರಿ ಮಾಡಬೇಕು ಅಂತಂದರೆ ಫಾರೆಸ್ಟನ್ನು ಕಡಿಯೋದು, ನಗರ ದೊಡ್ಡದು ಮಾಡಬೇಕು ಅಂತಂದರೆ ಕೆರೆಗಳನ್ನು ಮುಚ್ಚೋದು, ಇಂಥವೆಲ್ಲ ಕ್ರಮಗಳದಿಂದ ಇವತ್ತು ನೇಚರ್ ಹಾಳಾಗ್ಲತ್ತದ. ಅದಕ್ಕೆ ನೇಚರ್ ಸೆಂಟ್ರಿಕ್ ಇಟ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ರೆ ನೇಚರ್ ಜೊತೆಯಲ್ಲಿ ಇವತ್ತು ನಾವು ಮನುಷ್ಯರು ಅಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳನ್ನು ಕೂಡ ಬದುಕ್ತಾವೆ ನೇಚರ್ ಮೇಲೆ. ಸೊ ನೇಚರ್ ಸೆಂಟ್ರಿಕ್ ಡೆವಲಪ್ಮೆಂಟ್ ಪ್ಲ್ಯಾನ್ ಇವತ್ತು ಭಾಳ ಅವಶ್ಯಕತೆ ಅದ. ಯಾಕಂದರೆ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಇವತ್ತು ಎಲ್ಲ ಕಂಟ್ರಿದವ್ರು ತಾವು ನೋಡ್ಬೋದು, ಎಲ್ಲರೂ ಕಾರ್ಬನ್ ಎಮಿಷನ್ ಪರ್ಸೆಂಟೇಜ್ ಕಾಂಪಿಟೇಷನ್, ಅಂದರೆ ನಾನು ಈ ವರ್ಷ ಇಷ್ಟು ಕಾರ್ಬನ್ ಕಡಿಮೆ ಮಾಡಿದ್ದೀನಿ ಅಂತಂದು ಇವತ್ತು ರಿಪೋರ್ಟ್ ಸಬ್ಮಿಟ್ ಮಾಡ್ಬೇಕು UNOದಲ್ಲಿ. ಅವರೆಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ನಾವು ಕೋಲ್ ಯೂಸ್ ಮಾಡಿ ಏನು ಕರೆಂಟ್ ಉತ್ಪನ್ನ ಮಾಡ್ಲತ್ತೀವಿ ಅದನ್ನು ಕಡಿಮೆ ಮಾಡಿ, ಫಾಸಿಲ್ ಫ್ಯೂಲನ್ನು ಕಡಿಮೆ ಮಾಡಿ ಇವತ್ತು ಸೋಲಾರ್ ಎನರ್ಜಿ, ರಿನ್ಯೂವೇಬಲ್ ಎನರ್ಜಿ ಕಡೆ ಇವತ್ತು ಹೋಗ್ಲತ್ತೀವಿ. ಸೋಲಾರು, ವಿಂಡು, ಈ ರೀತಿ ಎನರ್ಜೀಸ್ ಅದನ್ನು ಬಳಸ್ಕೊಂಡು ಇದು ಎಲ್ಲ ಪರಿಸರವನ್ನು ರಕ್ಷಣೆ ಮಾಡುತ್ತೆ. ಸೊ ಇವೆಲ್ಲ ಭಾಳ ಇಂಪಾರ್ಟೆಂಟ್. ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಆಗಬೇಕು, ಚಳಿಗಾಲ ಕರೆಕ್ಟ್ ಬರಬೇಕು. ಇವತ್ತು ಬೇಸಿಗೆ ನೋಡಿದ್ರೆ ಭಾಳ ಹೈ ಟೆಂಪ್ರೇಚರ್ ಆಗ್ಲತ್ತದ. ಅದರಿಂದ ಮತ್ತೆ AC ಯೂಸ್ ಮಾಡೋದು, ACಯಿಂದ ಮತ್ತೆ ಎಮಿಷನ್ನು, ಕಾರ್ಬನ್ನು, ಹಿಂಗಾಗಿ ಒಂದು ಲೂಪಲ್ಲಿ ನಾವು ಸಿಕ್ಬಿದ್ದೀವಿ. ನಾವು ಈಗ ಲೈಫ್ ಸ್ಟೈಲ್ ಹಿಂಗಾಗ್ಬಿಟ್ಟದ, ಅದು ಇಲ್ಲದೆ ನಾವು ಬದುಕಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಂದು. ಬಟ್ ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ನೇಚರ್ ಸೆಂಟ್ರಿಕ್ ಲೈಫ್ ಸ್ಟೈಲ್ ಅಳವಡಿಸ್ಕೋಬೇಕು. ಪ್ಲ್ಯಾನ್ನು ಕೂಡ ಏನು ಡೆವಲಪ್ಮೆಂಟ್ ಪ್ಲ್ಯಾನ್ ಇದೆ ನೇಚರ್ ಸೆಂಟ್ರಿಕ್ ಆಗಿ ಮಾಡಬೇಕು. ಅವಾಗ ನಾವು ಪರಿಸರವನ್ನು ಕಾಪಾಡ್ಲಿಕ್ಕೆ ಆಗ್ತದೆ ಅಂತ. ಕರೆಕ್ಟ್ ಇದೆ ಸರ್. ಸರ್ ಅವರು ಹೇಳಿದ ಉತ್ತರನು ಬೆಸ್ಟ್ ಇದೆ. ಸೊ ಸ್ನೇಹಿತರೆ ನೋಡಿ, ಇವತ್ತು ನಾವು ಗಿಡ ಹಚ್ಚಿಲ್ಲ ಅಂದರೆ ನಾಳೆ ಬರೋ ದಿನಗಳಲ್ಲಿ ನಮ್ಮ ಹಿಂದೆ ಒಂದು ಸಿಲಿಂಡರ್, ಒಂದು ಆಕ್ಸಿಜನ್ ಸಿಲಿಂಡರ್ ಕಟ್ಕೋದು ಒಂದು ಪರಿಸ್ಥಿತಿ ಬರ್ಬೋದು ಸರ್ ಮುಂದೆ. ಸೊ ತಾವು ತಮ್ಮ ಬರ್ಡೇ ಇರಲಿ, ತಮ್ಮ ತಂದೆ ಬರ್ಡೇ ಇರಲಿ, ಯಾವ್ದು ಬರ್ಡೇ ಇರಲಿ, ಸೊ ಗಿಫ್ಟ್ ಕೊಡೋದಕ್ಕಿಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಒಂದು ಗಿಡ ಕೊಟ್ಟರೆ ಸರ್ ಅದರಿಂದ ಮುಂದೆ ಭಾಳ ಒಳ್ಳೇದಾಗುತ್ತೆ. ಸೊ ಒಳ್ಳೆಯದು ಪ್ರಶ್ನೆಗೆ ಅತ್ಯುತ್ತಮ ಉತ್ತರವಾದ ಒಂದು ನೀಡಿದ್ದಾರೆ ಸರ್. ಸೊ 10ನೇದು ಪ್ರಶ್ನೆ ಸರ್ ನಮ್ಮದು, ಉತ್ತರ ಕರ್ನಾಟಕದಲ್ಲಿ ಮಾಹಿತಿ ತಂತ್ರಜ್ಞಾನ IT ಮತ್ತು ಜೈವಿಕ ತಂತ್ರಜ್ಞಾನ BT ಇನ್ನೂ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿಲ್ಲ. ಈ ಪ್ರದೇಶದ ಬೆಳವಣಿಗೆಗಾಗಿ ನಾವು ಏನು ಮಾಡಬಹುದು ಸರ್? ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿ ಕಂಪ್ನಿಗಳು ಸರ್ ಉತ್ತರ ಕರ್ನಾಟಕ ಕಡೆ ಯಾಕೆ ಬರ್ತಾ ಇಲ್ಲ ಸರ್? ಅಂದರೆ ಇದು ಒಂದು ಪ್ರಶ್ನೆ ಇದೆ ಸರ್. ಇದು ನಂದು ಪ್ರಶ್ನೆ ಇಲ್ಲ ಸರ್, ಕರ್ನಾಟಕ ಜನತೆ. ಇಲ್ಲ, ಕರೆಕ್ಟ್, ಭಾಳ ಒಳ್ಳೆ ಪ್ರಶ್ನೆ. ನಾವು ಕೂಡ ನಮ್ಮ ಎಲ್ಲ ಈ ಭಾಗದ ಜನ, ನಮ್ಮ ತಾಲೂಕಾ ಜನನು ಮತ್ತು ನಮ್ಮ ಫ್ರೆಂಡ್ಸ್ನು ಎಲ್ಲರೂ ಬೆಂಗಳೂರು ಇಲ್ಲಾಂದರೆ ಫಾರಿನ್ ಕಂಟ್ರೀಸಲ್ಲಿ ಹೋಗಿ ಸಾಫ್ಟ್ವೇರ್ ಫೀಲ್ಡಲ್ಲಿ IT BT ತಾವೇನು ಹೇಳಿದ್ರಿ, ಈ ಎಲ್ಲ ಬೇರೆ ಬೇರೆ ಕಡೆ ಹೋಗಿ ಜಾಬ್ ಮಾಡ್ಲಿಕ್ಕತ್ತಾವ. ಅವರಿಗೆ ನಾವು ಹೇಳ್ತೀವಿ, ನೀವು ಇಲ್ಲೇ ಬಂದು ಕಂಪ್ನಿ ತೆಗೀರಿ, ಇಲ್ಲಿ ಜನರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ನಾವು ಕೇಳಿದಾಗ ಅವರು ಅದು ಹೆಂಗೆ ಹೇಳ್ತಾರ ಅಂತಂದರೆ, ಒಂದು ಈಕೋಸಿಸ್ಟಮ್ ಇರುತ್ತೆ. ಹಾಂ ಸರ್. ಅಂದರೆ ಒಂದು ಫೋನಿಗೆ ಇದರಲ್ಲಿ 10 ಟೈಪ್ ಪ್ರಾಡಕ್ಟ್ಸ್ ಇರ್ತಾವೆ ಸರ್. ಇದು ಒಬ್ಬರು ಒಂದೊಂದು ಪ್ರಾಡಕ್ಟ್ ಮಾಡ್ತಿರ್ತಾರೆ. ಹಾಂ ಸರ್. ಅದಕ್ಕೆ ಅದು ಈಕೋಸಿಸ್ಟಮ್ ಅಲ್ಲೇ ಸಿಗುತ್ತೆ. ಇದು ಎಲ್ಲೋ ಒಂದು ಕಡೆ ಸ್ಕ್ರೀನ್ ಮಾಡಿ, ಎಲ್ಲೋ ಒಂದು ಕಡೆ ಬಾಡಿ ಕವರ್ ಮಾಡಿ, ಎಲ್ಲೋ ಒಂದು ಕಡೆ ಒಳಗಿನ ಚಿಪ್ ಮಾಡೋದು, ಒಂದು ಕಡೆ ಕ್ಯಾಮ್ರಾ ಬೇರೆ ಊರಲ್ಲಿ ಎಲ್ಲ ತಂದು ಒಂದು ಊರಾಗ ಹಿಂಗೆ ಮಾಡೋಕ್ಕೆ ಆಗಲ್ಲ, ಕಷ್ಟ ಆಗ್ತದೆ. ಆ ಸಾಫ್ಟ್ವೇರ್ಗೆ ಏನಿದೆ, IT BTಗೆ ಏನು ಒಂದು ಈಕೋಸಿಸ್ಟಮ್ ಇದೆ, ಅದು ಬೆಂಗಳೂರಲ್ಲಿ ಅದು ಭಾಳ ಚೆನ್ನಾಗಿದೆ ಈಕೋಸಿಸ್ಟಮ್. ಹೀಗಾಗಿ ನಾವು ಅಲ್ಲಿ ಇರ್ತೀವಿ. ಆಮೇಲೆ ನಮಗೆ ಜಾಬ್ ಆಪರ್ಚುನಿಟೀಸ್ ಕೂಡ ಅಲ್ಲಿ ಒಂದು ಕಂಪ್ನಿ ಇಲ್ಲಾಂದ್ರೆ ಇನ್ನೊಂದು ಕಂಪ್ನಿಗೆ ಶಿಫ್ಟ್ ಆಗ್ಲಿಕ್ಕೆ ನಮಗೆ ಅವಕಾಶ ಅಲ್ಲಿ ಇರ್ತದೆ.
ಇಲ್ಲಿ ಬಂದು ಮಾಡೋಕ್ಕೆ ಆಗಲ್ಲ ಅಂತನೋ ಒಂದು ಉತ್ತರ ಅವ್ರ ಕಡೆಯಿಂದ ಬರ್ಲತ್ತದ. ನಾವು ಭಾಳ ಪ್ರಯತ್ನ ಮಾಡೀವಿ, ಅಟ್ಲೀಸ್ಟ್ ಒಂದು 100-200 ಮೆಂಬರ್ಸಿಗೆ ಸ್ಟಾರ್ಟ್ ಮಾಡ್ರಿ ಒಂದು ಕಂಪ್ನಿ ಅಂತ. ಬಟ್ ಅವರು ಇದು ಲಾಂಗ್ ಟರ್ಮ್ನಲ್ಲಿ ಸಕ್ಸಸ್ ಆಗಲ್ಲ ಅಂತ. ಸೊ ಈ ಸಣ್ಣ ಕಂಪ್ನಿಗಳು ಇದು ಮಾಡಿದ್ರೆ ಆಗಲ್ಲ. ದೊಡ್ಡ ಕಂಪ್ನಿ ಸರ್ಕಾರ ಮಟ್ಟದಲ್ಲಿ ಇವತ್ತು ಅವರು ಮನಸ್ಸು ಮಾಡಿದ್ರೆ ಅವರು ಇಲ್ಲಿ ಬಂದು ಸರ್ವೈವ್ ಆಗ್ಬೋದು. ಯಾಕಂದ್ರೆ ಆ ಎಂಟೈರ್ ಇಕೋಸಿಸ್ಟಮ್ ಅವ್ರು ತರ್ಬೋದು. ಸರ್ಕಾರ ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳು, ಈಗ ವಿಪ್ರೋ, ಇನ್ಫೋಸಿಸು, ಇಂಥ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಇಂಥ ಕಂಪ್ನಿಗಳು ಬಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಬಂದರೆ ಅದು ನಾವು ಸಸ್ಟೈನ್ ಆಗ್ಬೋದು ಅಂತ ನನಗೆ ಅನ್ನಿಸ್ತದೆ. ಅದಕ್ಕೆ ಇದು ನ್ಯಾಷನಲ್ ಲೆವೆಲಲ್ಲಿ ಅಥವಾ ಸ್ಟೇಟ್ ಲೆವೆಲಲ್ಲಿ ಒಂದು ದೊಡ್ಡ ಡಿಸಿಷನ್ ಆಗಬೇಕು, ಒಂದು ಬೋಲ್ಡ್ ಡಿಸಿಷನ್ ಆಗಬೇಕು. ಈಗ ಯಾವ ರೀತಿ ಚೈನಾ ನಾವು ನೋಡ್ತೀವಿ, ನಾವು ಚೈನಾಗೆ ಹೋಗಿದ್ವಿ, ಒಂದು ಡಿಸ್ಟ್ರಿಕ್ಟ್ ಅಥವಾ ಒಂದು ಸ್ಟೇಟ್ ಕಂಪ್ಲೀಟ್ ಒನ್ ಪ್ರಾಡಕ್ಟಿಗೆ ಅವರು ಡೆಡಿಕೇಟೆಡ್ ಇರ್ತಾರೆ. ಅಂದರೆ ಅದರಲ್ಲಿ ಫುಲ್ ಎಕ್ಸ್ಪರ್ಟೈಸ್ಡ್ ಇರ್ತಾರೆ. ಎಲ್ಲ ರೀತಿಯ ಸ್ಕಿಲ್ಡ್ ಮತ್ತು ಕಂಪ್ನೀಸು, ಮ್ಯಾನುಫ್ಯಾಕ್ಚರಿಂಗು, ಮಾರ್ಕೆಟಿಂಗು ಎಲ್ಲ ಅಲ್ಲಿ ಸಿಗ್ತದೆ. ಆ ರೀತಿ ಇಲ್ಲಿ ಒಂದು ಇನಿಷಿಯೇಟಿವ್ ಆಗಬೇಕು ನಮ್ಮ ಕರ್ನಾಟಕದಲ್ಲಿ. ಕಲಬುರಗಿ ಡಿಸ್ಟಿಕ್ಕಿಗೆ ಒಂದು ಪ್ರಾಡಕ್ಟು, ಇಲ್ಲೇ ರಾಯಚೂರಿಗೆ ಹೋದ್ರೆ ಇನ್ನೊಂದು ಪ್ರಾಡಕ್ಟು, ಬಳ್ಳಾರಿಗೆ ಹೋದ್ರೆ ಒಂದು, ಈ ರೀತಿ ಆದರೆ ಅದನ್ನು ಕೂಡ ಇಲ್ಲಿ ನಮಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ಬೋದು ನಮ್ಮ ಈ ಉತ್ತರ ಕರ್ನಾಟಕಕ್ಕೆ ಸ್ಪೆಷಲಿ. ಯಾಕಂದ್ರೆ ನಾವು ಭಾಳ ವರ್ಷದಿಂದ ಇದು ಹಿಂದುಳಿದ ಭಾಗ ಅಂತಂದು ನಾವು ಹೇಳ್ಕೊತ ಬಂದೀವಿ. ಹೈದರಾಬಾದ್ ಕರ್ನಾಟಕ ಏರಿಯಾ ಅಂತಂದರೆ ನಾವು ಹಿಂದುಳಿದ ಭಾಗ ಅಂತಂದು. ಆದ್ರೆ ಇದು ಹಿಂದುಳಿದ ಭಾಗಕ್ಕೆ ಯಾವ ರೀತಿ ಮುಂದೆ ತರಬೇಕು ಅಂತಂದ್ರೆ ಬರೀ ಫಂಡ್ಸ್ ಕೊಡೋದ್ರದಿಂದ ಬರೋಲ್ಲ. ಇಲ್ಲಿ ಜಾಬ್ಸ್, ಇಂಡಸ್ಟ್ರೀಸ್ ಬರಬೇಕು. ರಸ್ತೆಗಳು ಮಾಡ್ತೀವಿ, ಸ್ಕೂಲ್ಗಳು ಮಾಡ್ತೀವಿ, ಹಾಸ್ಪಿಟಲ್ಗಳು ಮಾಡ್ತೀವಿ, ಇದು ಅಂತೂ ಬೇಸಿಕ್ ನೀಡ್ಸ್, ಬೇಸಿಕ್ ಕಮ್ಯುನಿಟೀಸ್, ಇವು ಬೇಕೇ ಬೇಕು. ಇದ್ರ ಜೊತೆಯಲ್ಲಿ ಎಂಪ್ಲಾಯ್ಮೆಂಟ್ ಸಿಗಬೇಕು, ಅವ್ರಿಗೆ ಸ್ಕಿಲ್ ಸಿಗಬೇಕು ಅಂತಂದ್ರೆ ಇಲ್ಲಿ ಇನ್ಸ್ಟಿಟ್ಯೂಟ್ಸ್ ಬರಬೇಕು, ಇಂಡಸ್ಟ್ರೀಸ್ ಬರಬೇಕು. ಇದನ್ನು ಕೂಡ ಯಾವ ರೀತಿ ಒಂದು ಕಾನ್ಸ್ಟಿಟ್ಯೂಷನಲ್ ಒಂದು ಅಮೆಂಡ್ಮೆಂಟ್ ಮಾಡಿ 371J ನಮಗೆ ಕೊಟ್ಟರು, ಅದೇ ರೀತಿ ಇವತ್ತು ಕಾನ್ಸ್ಟಿಟ್ಯೂಷನ್ ಅಥವಾ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಒಂದು ಸೀರಿಯಸ್ ಒಂದು ಈ ಮ್ಯಾಟ್ರ್ ತಗೊಂಡು ಈ ಭಾಗಕ್ಕೆ ಕಂಪನೀಸ್ ಕಡ್ಡಾಯವಾಗಿ ನೀವು ಇಲ್ಲಿ ಮಾಡಬೇಕು ಅಂತಂದು ಅವರಿಗೆ ಒಂದು ರೂಲ್ಸ್ ಹಾಕಿದಾಗ ಅವಾಗ ಇಲ್ಲಿ ಬರ್ಬೋದು ಅಂತಂದು ನನಗೆ ಅನ್ನಿಸ್ತದೆ. ರೈಟ್ ಸರ್, ಗ್ರೇಟ್ ಸರ್, ಬೆಸ್ಟ್ ಆನ್ಸರ್ ಕೊಟ್ಟಿದ್ದೀರಿ ಸರ್. ತಮಗೆ ನಮ್ಮ ವತಿಯಿಂದ ಧನ್ಯವಾದ. ಇನ್ನೊಂದು, ಈಗ ನಮ್ಮದು ಪಾವರ್ಟಿ ಫ್ರೀ ಇಂಡಿಯಾ ಫೌಂಡೇಶನ್ದು 11ನೇ ಪ್ರಶ್ನೆ ಸರ್. ಇದು ಪ್ರಶ್ನೆ ಸರ್, ಇದು ಭಾಳ ಇಂಪಾರ್ಟೆಂಟ್ ಆಗಿದ್ದು ಪ್ರಶ್ನೆ. ಸರ್ಕಾರಿ ಕಚೇರಿಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೂ ಲಂಚ ನೀಡಿದರೆ ಬೇಗ ಮಾಡಿಕೊಡ್ತಾರೆ ಎಂಬ ಮಾತಿದೆ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ನಾವು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಸರ್? ಇದು ಅಗೇನ್ ನಾವು ನಮ್ಮ ಪಾಲಕರು, ನಮ್ಮ ಶಿಕ್ಷಕರು, ನಮ್ಮ ಏನು ಸ್ಕೂಲಲ್ಲಿ ಓದ್ತೀವಿ ಪಠ್ಯಕ್ರಮಗಳಲ್ಲಿ, ನಮ್ಮ ನೈತಿಕತೆ, ನಮ್ಮ ವಿಚಾರ, ಇದ್ರ ಬಗ್ಗೆ ನಾವು ಇಂಡಿವಿಜುವಲಲ್ಲಿ ನಾವು ಹೇಳಿ ಇದು ಮಾಡಬೇಕಾಗ್ತದೆ. ಅವರಿಗೆ ಇದು ತಪ್ಪು ಕೆಲಸ, ಭ್ರಷ್ಟಾಚಾರ ಮಾಡಬಾರ್ದು ಅಂತಂದು ಹೇಳಬೇಕಾಗ್ತದೆ. ಅದು ಇಂಡಿವಿಜುವಲ್ ಮೇಲೆ ಬಿಟ್ಟಿದ್ದು. ಅದು ಎಷ್ಟು ನಮ್ಮಲ್ಲಿ ಸಂಸ್ಕೃತಿ, ಧಾರ್ಮಿಕವಾಗಿ ಎಲ್ಲ ಧರ್ಮದಲ್ಲಿ ಇಂಥ ಕೆಲಸಗಳು ಮಾಡಬಾರ್ದು ಅಂತಂದು ಎಲ್ಲರೂ ಹೇಳ್ತಾರೆ. ಆದ್ರೂ ಕೂಡ ಇದು ನಿಂದಿರ್ತಾ ಇಲ್ಲ, ಭ್ರಷ್ಟಾಚಾರ ನಡೀತಾ ಇದೆ. ಅದಕ್ಕೆ ಕಾನೂನುಗಳು ಹಿಂಗೆ ಬರಬೇಕು. ಇವತ್ತು ನಾಳೆ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗ್ಯಾವ, ಎಲ್ಲ ವಿಷಯದಲ್ಲಿ ನಾವು ಟೆಕ್ನಾಲಜಿ ಇನ್ವಾಲ್ವ್ ಮಾಡಿದೀವಿ ಅಂತಂದ್ರೆ ಭ್ರಷ್ಟಾಚಾರ ಕಡಿಮೆ ಆಗಕ್ಕೆ ಒಂದು ಅವಕಾಶ ಅದ ಅಂತ ನನಗೆ ಅನ್ನಿಸ್ತದೆ. ಈಗ ನಾನು ಭಾಳ ಕಡೆ ಹೇಳ್ತಿರ್ತೀನಿ ಹಿಂಗೆ ಚರ್ಚೆ ಕೂತಾಗ, ಹಿಂದೆ ನಮ್ಮ ರಾಜ್ಯದಾಗ ಒಂದು ಸ್ಟ್ಯಾಂಪ್ ಪೇಪರ್ ಹಗರಣ ಆಯಿತು. ಅವಾಗ ಕರೀಂಲಾಲ್ ತೇಲ್ಗಿ ಅಂತನೋರು ಭಾಳ ಕೋಟಿ ದೊಡ್ಡ ಮಟ್ಟದಲ್ಲಿ ಹಗರಣ ಆಯಿತು. ಅದ್ರ ಇಮಿಡಿಯೇಟ್ ಸೊಲ್ಯೂಷನ್ ಏನು ತಂದ್ರು ಅಂತಂದರೆ ಅದಕ್ಕೆ ಕಂಪ್ಯೂಟರ್ ಸ್ಟ್ಯಾಂಪ್ ಪೇಪರ್ ಕೊಡೋಕೆ ಪ್ರಾರಂಭ ಮಾಡಿದ್ರು. ಅಂದರೆ ಯಾರು ಸ್ಟ್ಯಾಂಪ್ ಪೇಪರ್ ಇಶ್ಯೂ ಮಾಡ್ತಾರೋ ಅವ್ರು ಮೊದಲು ಬ್ಯಾಂಕಿಗೆ ದುಡ್ಡು ಕಟ್ಟಬೇಕು, ಅವಾಗ ಅವರಿಗೆ ಸ್ಟ್ಯಾಂಪ್ ಕೊಡೋಕೆ ಅವಕಾಶ ಕೊಟ್ಟರು. ಅಂದ್ರೆ ಡಿಜಿಟಲೈಸ್ ಆದಂಗೆ ಆಯ್ತದು. ಸೊ ಅದರಲ್ಲಿ ಈಗ ಹಗರಣ ಆಗಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಒಂದು ಪ್ರತಿ ಹಂತದಲ್ಲಿ ನಾವು ಟೆಕ್ನಾಲಜಿ ಯಾವ ರೀತಿ ಯೂಸ್ ಮಾಡಿಕೊಂಡು ಭ್ರಷ್ಟಾಚಾರ ನಿಂದಿರಿಸ್ಬೋದು ಅಂತ ಅನ್ನೋದು ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ಮ್ಯಾಕ್ಸಿಮಮ್ ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು ಅಂತ ನನಗೆ. ಭ್ರಷ್ಟಾಚಾರ ಮುಗಿಲಿಕ್ಕೆ ಬರುತ್ತೆ ಸರ್, ಪೂರ ಸಂಪೂರ್ಣ ಅದು ಮುಗಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದು ಒಂದು ಹಿಂಗೆ ಅನಿಸುತ್ತೆ ಸರ್. ಏನಂತೀರ? ಅಂದರೆ ಸಂಪೂರ್ಣ ಈಗ ಒಮ್ಮೆ ಈಗ ಸಂಪೂರ್ಣ ಸಮಾಪ್ತ ಆಗಂಗಿಲ್ಲ ಭ್ರಷ್ಟಾಚಾರ. ಇದು ನಮ್ದು ಅಷ್ಟೇ ಇಲ್ಲ ಸರ್, ಇಡೀ ಕರ್ನಾಟಕದ ಒಂದು ಪ್ರಶ್ನೆಗೆ ಇದು ಏನು ಉತ್ತರ ಪರ್ಟಿಕ್ಯುಲರ್ ಏನು ಇಡ್ತೀರಿ ನೀವು? ಸಂಪೂರ್ಣ ಸಮಾಪ್ತ ಮಾಡ್ಬೋದು ಭ್ರಷ್ಟಾಚಾರ? ಸಂಪೂರ್ಣ ಸಮಾಪ್ತ ಮಾಡ್ತೀವಿ ಅಂತಂದು ಯಾರನ್ನ ಹೇಳ್ತಾರ ಅಂತಂದ್ರೆ ಅದು
ತಪ್ಪು ಕಲ್ಪನೆ ಅವ್ರದ್ದು ಅಂತ ನಂಗೆ ಅನಿಸ್ತದೆ. ಯಾಕೆ ಹಂಗೆ ಆಗಲ್ಲ. ಯಾಕೆ ನಿಮ್ಮ ಮನಸ್ಸು ಹೆಂಗದ, ನಮ್ಮ ಮನಸ್ಸು ಹೆಂಗದ ಬೇರೆ ಇರ್ತದೆ. ನಿಮ್ಮ ಕೈಯಲ್ಲಿ ಒಂದು ಅಧಿಕಾರ ಇದ್ದಾಗ ನೀವು ಅದು ಸರಿಯಾಗಿ ಉಪಯೋಗ ಮಾಡಿದ್ರೆ ಭ್ರಷ್ಟಾಚಾರ ಆಗಲ್ಲ. ನೀವು ಏನಾದರೂ ಅದರಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಿ ಸ್ವಾರ್ಥ ಮಾಡಿ ನೀವು ದುಡ್ಡು ತಗೊಂಡ್ರೆ ಅದು ಭ್ರಷ್ಟಾಚಾರ ಆಗ್ತದೆ. ಈ ನಾನು ಆಗಬಾರ್ದು ಅಂತಂದು ನಾನು ಎಲ್ಲೋ ಕೂತಿರ್ತೀನಿ ಹೇಳ್ತಿರ್ತೀನಿ, ಆದರೆ ನೀವು ಮಾಡಿದಾಗ ಅದು ಸ್ಟಾಪ್ ಮಾಡೋಕ್ಕಾಗಲ್ಲ ಸರ್. ಕರೆಕ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. 11ನೇ ಪ್ರಶ್ನೆಗೂ ಭಾಳ ಬೆಸ್ಟ್ ಆಗಿ ಉತ್ತರ ಕೊಟ್ಟಿದ್ದು ಸರ್. ಈಗ ಲಾಸ್ಟ್ ನಮ್ಮದು ಇದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು ಕೊನೆಯ ಪ್ರಶ್ನೆ ಸರ್, ಇದು 12ನೇ. ಆಮೇಲೆ ಸರ್ 2 ಪ್ರಶ್ನೆಗಳು ನಮ್ಮದು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾ ಫೌಂಡೇಶನ್ ಟ್ರಸ್ಟ್ ಆಳಂದ ವತಿಯಿಂದ 2 ಪ್ರಶ್ನೆ ಇದ್ದಾವೆ. ಇದು ಕೊನೆಯ ಪ್ರಶ್ನೆ. ಅಂತಾರಾಷ್ಟ್ರೀಯ ವರದಿಯ ಪ್ರಕಾರ ಸುಮಾರು 16.6 ಅಂದರೆ 200 ಮಿಲಿಯನ್ ಜನರಿಗೆ ಸರಿಯಾಗಿ ಊಟ ಸಿಗುತ್ತಿರಲಿಲ್ಲ. ಇದಕ್ಕೆ ಜನಸಂಖ್ಯೆ ನಿರುದ್ಯೋಗವೇ ಏನು ಪ್ರಮುಖ ಕಾರಣವೇ? ಇದರ ಮೇಲೆ ನಿಮ್ಮ ಅಭಿಪ್ರಾಯವೇನು ಸರ್? ಬಹುಶಃ ಇದು ಒಳ್ಳೆ ಸರ್ಕಾರ ಅಥವಾ ಆಡಳಿತ ವ್ಯವಸ್ಥೆ ವೈಫಲ್ಯ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ APJ ಅಬ್ದುಲ್ ಕಲಾಂ ಅವರು ಒಂದು ಕರೆ ಕೊಟ್ಟಿದ್ರು ಅವರು ರಾಷ್ಟ್ರಪತಿಯಾಗಿದ್ದಾಗ. ಯಾಕಂದರೆ ರಾಜಕಾರಣದಲ್ಲಿ ಎಲ್ಲರೂ ಅವ್ರವ್ರದ್ದು ವಿಚಾರಗಳು ಹೇಳ್ತಿರ್ತಾರೆ, ಆದ್ರೆ ನಮ್ಮ ದೇಶದ ಅಜೆಂಡಾ ಏನಿರಬೇಕು, ನಾವು ಎಲ್ಲ ಪೊಲಿಟಿಷಿಯನ್ಸ್ ಅಜೆಂಡಾ ಏನಿರಬೇಕು ಅಂತ ಬಡತನದಲ್ಲಿ ಯಾರಿದ್ದಾರೆ ಅವರಿಗೆ ಮೇಲೆ ಎತ್ತೋದು ಒಂದೇ ನಮ್ಮದು ಆ್ಯಕ್ಷನ್ ಪ್ಲ್ಯಾನ್ ಇರಬೇಕು, ಅಜೆಂಡಾ ಇರಬೇಕು ಅಂತ ಅವ್ರು ಕರೆ ಕೊಟ್ಟಿದ್ರು. ಅದು ಭಾಳ ಸೂಕ್ತ ವಿಚಾರ. ಮತ್ತು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಫ್ರೀ ರಾಷನ್ ಇವತ್ತು ಕೊಡ್ಲಿಕತ್ತಾರ ನರೇಂದ್ರ ಮೋದಿ ಅವರು. ಮೊದಲನೆಯಿಂದನೂ ಕೂಡ ರಾಷನ್ ಕೊಡುವಂಥ ವ್ಯವಸ್ಥೆ ಇದೆ. ಈಗ ಬಡತನದಲ್ಲಿ ಯಾರ ಏನು ಊಟ ಮಾಡ್ಲಾರ್ದೇನೆ ಇವತ್ತು ಉಪವಾಸ ಏನು ಹೇಳಿದ್ರಲ್ಲ ನೀವು, ಅದು ಸರ್ ಇನ್ನ ಆಹಾರ ಸಿಗ್ತಲ್ಲ ಮಿಲಿಯನ್ ಸರ್, ಸರಿಯಾಗಿ 3 ಟೈಮ್ ಊಟ ಸಿಗ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ಕಾರಣ ಅಡ್ಮಿನಿಸ್ಟ್ರೇಷನ್ ಡಿಫೆಕ್ಟ್ ಇರಬಹುದು. ನಮ್ಮ ಆಡಳಿತ ವ್ಯವಸ್ಥೆ ನಾವು ಸರಿಯಾಗಿ ಮಾಡಿ ಯಾರಿಗೆ ಊಟ ಸರಿಯಾಗಿ 3 ಹೊತ್ತು ಸಿಗ್ತಾ ಇಲ್ಲ ಅಂತಾರೆ ಅಂಥವ್ರಿಗೆ ನಾವು ರೇಷನ್ ಕರೆಕ್ಟ್ ಮುಟ್ಟಿಸಿ ಮತ್ತೆ ಅವ್ರದ್ದು ಏನಾದರೂ ಬೇರೆ ಕಾರಣಗಳು ಅವೇನು ಫೈಂಡ್ ಔಟ್ ಮಾಡಿ ಇದನ್ನು ಸೊಲ್ಯೂಷನ್ ಮಾಡ್ಬೇಕು. ಯಾಕಂದರೆ ಇವತ್ತಿನ ಒಂದು 21ನೇ ಶತಮಾನಕ್ಕೆ ಏನು ನಾವು ಕಾಲಿಟ್ಟಿವಿ, ಈ ಅಂಥ ಪರಿಸ್ಥಿತಿ ಆಗಬಾರ್ದು. ಮತ್ತು ಅದಕ್ಕೆ ಆಗ್ಲಾರ್ದಂಗೆ ಎಲ್ಲ ವ್ಯವಸ್ಥೆಗಳು ಕೂಡ ಅವ, ಆದರೆ ಎಲ್ಲೋ ಅಡ್ಮಿನಿಸ್ಟ್ರೇಷನ್ ಫೇಲ್ ಆಗ್ಲತ್ತೀವಿ. ನಾವು ಅವರಿಗೆ ಹೋಗಿ ಏನು ಮುಟ್ಸ್ಬೇಕಾಗ್ಯಾವ ಸ್ಕೀಮ್ಗಳು, ಯೋಜನೆಗಳು, ಆಹಾರ ಮುಟ್ಸ್ಬೇಕಾಗ್ಯಾವ, ಅದರಲ್ಲಿ ಫೇಲ್ ಆಗಿರೋದ್ರಿಂದ ಇದು ಈಗ ರೀತಿ ಇರ್ಬೋದು. ಆ ಅಡ್ಮಿನಿಸ್ಟ್ರೇಷನ್ ಸುಧಾರಣೆ ಆಗಬೇಕು ಅಂತ. ಅದು ಸುಧಾರಣೆ ಐತಂದ್ರೆ ಎಲ್ಲರಿಗೆ ಸರಿಯಾಗಿ ಊಟ ಸಿಗುತ್ತೆ. ನಿಮ್ಮ ಅನಿಸಿಕೆ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. ಸ್ನೇಹಿತರೆ, 12ನೇ ಪ್ರಶ್ನೆಗೂ ಹರ್ಷಾನಂದ್ ಎಸ್ ಗುತ್ತೇದಾರ್ ಅಣ್ಣವರು ಒಂದು ಒಳ್ಳೆಯದಾಗಿ ಉತ್ತರ ಕೊಟ್ಟು ಈ ಒಂದು ಪ್ರಶ್ನೆಗಳಿಗೆ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತಮವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಈಗ ಕೆಲವೇ 2ನೇ ಪ್ರಶ್ನೆ, ಇದು ನಮ್ಮದು ಫೌಂಡೇಶನ್ ವತಿಯಿಂದ 13ನೇ ಪ್ರಶ್ನೆ ಸರ್. ಭಾರತದಲ್ಲಿ ಅತಿ ದೊಡ್ಡ ಆಶ್ರಮ ಕಟ್ಟಡ ನಿರ್ಮಿಸುವ ನಿರ್ಧಾರ ಮಾಡಿದ್ದೇವೆ ನಾವು. ಅಲ್ಲಿ ಮಕ್ಕಳು, ವೃದ್ಧರು, ಅಂಗವಿಕಲರು ಎಲ್ಲರಿಗೂ ಸಮಾನವಾಗಿ ಉತ್ತಮ ಶಿಕ್ಷಣ, ಕ್ರೀಡೆ, ವ್ಯವಹಾರ ಮಾಹಿತಿ, ತಂತ್ರಜ್ಞಾನ ಮತ್ತು ಸಂವಿಧಾನದ ವಿಷಯಗಳು ಹಾಗೂ ಕುರಾನ್, ಬೈಬಲ್, ಭಗವದ್ಗೀತೆಯಂತಹ ಧರ್ಮ ಗ್ರಂಥಗಳ ಉದ್ದೇಶಗಳನ್ನು ನಾವು ಅಲ್ಲಿ ತಿಳಿಸುವ ಆಲೋಚನೆ ಇಟ್ಟಿದ್ದೇವೆ ಸರ್. ಅಲ್ಲಿ ನಿಮ್ಗೆ ಅನ್ಸಮಟ್ಟಿ ಮತ್ತೆ ಏನದನ್ನಲ್ಲಿ ಆ್ಯಡ್ ಮಾಡ್ಬೋದೇನು ಸರ್? ನಾವೇನು ಮಾಡಿದ್ದೇವೆ ಸರ್, ಇನ್ನೊಮ್ಮೆ ಪ್ರಶ್ನೆ ಹೇಳ್ತೇನೆ. ಭಾರತದಲ್ಲಿ ಅತಿ ದೊಡ್ಡ ಆಶ್ರಮ ಕಟ್ಟಡ ನಿರ್ಮಿಸುವ ನಿರ್ಧಾರ ಮಾಡಿದ್ದೇವೆ. ಅಲ್ಲಿ ಮಕ್ಕಳು, ವೃದ್ಧರು, ಅಂಗವಿಕಲರು ಎಲ್ಲರಿಗೂ ಸಮಾನವಾಗಿ ಉತ್ತಮ ಶಿಕ್ಷಣ, ಕ್ರೀಡೆ, ವ್ಯವಹಾರ ಮಾಹಿತಿ, ತಂತ್ರಜ್ಞಾನದ ಮಾಹಿತಿ, ಸಂವಿಧಾನದ ವಿಷಯಗಳು ಹಾಗೂ ಕುರಾನ್, ಬೈಬಲ್, ಭಗವದ್ಗೀತೆಯಂತಹ ಧರ್ಮ ಗ್ರಂಥಗಳ ಉದ್ದೇಶಗಳನ್ನು ತಿಳಿಸುವ ಆಲೋಚನೆ ನಾವು ಅಲ್ಲಿ ಇಟ್ಟಿದ್ದೇವೆ ಸರ್. ಸೊ ಇದಕ್ಕೆ ಮತ್ತೆ ನೀವು ಏನಾರ ಅಡಿಷ್ನಲ್ ಆ್ಯಡ್ ಮಾಡ್ಬೋದೇನು ಸರ್? ನಮ್ಮದು ಪ್ಲ್ಯಾನ್ ಹೇಗಿದೆ ಸರ್, ಇದ್ರ ಬಗ್ಗೆ ನೀವು ಏನಂತೀರಾ? ಇಲ್ಲ, ಇದರಲ್ಲಿ ಸಂಪೂರ್ಣ ವಿಷಯ ನೀವು ಕವರ್ ಮಾಡ್ದಂಗೆ ಆಗಿದೆ. ಅಷ್ಟು ದೊಡ್ಡ ಆಶ್ರಮ ಮಾಡಿ ಎಲ್ಲರಿಗೆ ಏನು ಒಂದು ಬದುಕಲಿಕ್ಕೆ ಬೇಕಾದಂಥ ವಿಷಯಗಳಿದೆ. ಎಜುಕೇಷನ್, ಸೈನ್ಸ್ ಬಗ್ಗೆ ಹೇಳಿರಿ, ಹೆಲ್ತ್ ಬಗ್ಗೆ ಹೇಳಿರಿ, ಮತ್ತು ಆಧ್ಯಾತ್ಮಿಕವಾಗಿ ನಮ್ಮ ಧರ್ಮದ ಗ್ರಂಥಗಳನ್ನು ಕೂಡ ನೀವು ಅಲ್ಲಿ ಹೇಳ್ತೀರಿ ಅಂತಂದರೆ ಒಳ್ಳೆಯ ವಿಚಾರ. ಇದು ಮಾಡಿದ್ರೆ ಒಳ್ಳೆಯದು. ಯಾಕಂದ್ರೆ ಈಗಾಗಲೇ ಈ ಕೆಲಸಗಳು ಭಾಳಷ್ಟು ಧರ್ಮದ ಗುರುಗಳು ಎಲ್ಲ ಧರ್ಮದವ್ರು ಮಾಡ್ಲಿಕತ್ತಾರ. ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಅವರು ಕೂಡ ಸ್ಕೂಲ್ಸು, ಹಾಸ್ಪಿಟಲ್ಸು ಎಲ್ಲ ಮಾಡ್ತಾ ಇದ್ದಾರೆ. ಅದು ಇವೆಲ್ಲ ಸೇರಿಸಿ ಒಂದೇ ಕಡೆ ಮಾಡ್ತೀರಿ ಅಂತಂದ್ರೆ ಒಳ್ಳೆಯ ವಿಚಾರ. ಇದು ಮಾಡಿರಿ, ಇದರಿಂದ ನಮ್ಮ ಮಾನವ ಕುಲಕ್ಕೆ ಮತ್ತು ಎಲ್ಲರಿಗೆ ಅನುಕೂಲ ಆಗ್ತದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಕೊನೆಯ ಪ್ರಶ್ನೆ ಸರ್, 14ನೇದು. ಈ ಆಶ್ರಮ ಯೋಜನೆಗೆ ಸುಮಾರು 12 ರಿಂದ 14 ಕೋಟಿ ರೂಪಾಯಿ ವೆಚ್ಚ ತಗುಲುವ ಅಂದಾಜಿದೆ.
ಮತ್ತು ಇದು 150ರಿಂದ 200 ಜನರಿಗೆ ಉದ್ಯೋಗ ನೀಡುವ ಸಾಮರ್ಥ್ಯ ಹೊಂದಿದೆ. ಈ ಉದ್ಧಾತ ಕಾರ್ಯದಲ್ಲಿ ನಿಮ್ಮ ವತಿಯಿಂದ ಇದರಲ್ಲಿ ಎಷ್ಟು ಭಾಗವಹಿಸಬಹುದು ಸರ್? ನಾವು ಏನು ನಮ್ಮ ಕಡೆಯಿಂದ ಏನು ಸಹಾಯ ಮಾಡ್ಬೇಕಂತ ಹೇಳ್ತೀರಿ ಮಾಡ್ಬೋದು. ನಾವು ಅದಕ್ಕೆ ಒಳ್ಳೆ ವಿಚಾರ ಇದೆ, ಒಳ್ಳೆ ಕೆಲಸ ಇದೆ. ಮತ್ತು ನನ್ನ ಜೊತೆಯಲ್ಲಿ ಮತ್ತು ಇನ್ನೂ ಜನರಿಗೂ ಕೂಡ ನಾನು ಹೇಳ್ತೀನಿ ಸಹಾಯ ಮಾಡಲಿಕ್ಕೆ. ಒಳ್ಳೆ ಕೆಲಸ ಇದೆ. ಸ್ನೇಹಿತರೆ, ತಾವು ನೋಡಿರ್ಬೋದು ಇವತ್ತಿನ ನಮ್ಮದು ಏನು ಗುರಿ ಇತ್ತು, ನಮ್ಮದು ಸಂಪೂರ್ಣ ಏನು ಮಿಷನ್ ಪಾವರ್ಟಿ ಫ್ರೀ ಇಂಡಿಯಾದು ಏನು ಹರ್ಷಾನಂದ್ ಎಸ್ ಗುತ್ತೇದಾರ್ ಆಳಂದ್ ತಾಲೂಕಿಗೆ ನಾವು ಏನು ಹೋಪ್ ಇಟ್ಕೊಂಡು ಬಂದಿದ್ದೇವೆ ಅದಕ್ಕಿಂತ ಹೆಚ್ಚಿಗೆ ಅಣ್ಣವ್ರು ನಮ್ಗೆ ನೀಡಿದ್ದಾರೆ. ಸೊ ಅವರಿಗೆ ಈ ಒಂದು ಉದ್ಧಾತ ಕಾರ್ಯಕ್ರಮಕ್ಕೆ ಬಂದು ಮೆರುಗೆ ತರುವ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕರೆ ಕೊಟ್ಟಿದ ತಕ್ಷಣ ನಮ್ಗೆ ಟೈಮ್ ಕೊಟ್ಟರು ಅಣ್ಣವರು. ಇವರಿಗೆ ಸಫಲಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮ ಮಾಡಿದರು. ಸೊ ನಮ್ಮ ವತಿಯಿಂದ 6.5 ಕೋಟಿ ಕನ್ನಡಿಗರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ನನ್ನ ಇಡೀ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಫೇಸ್ಬುಕ್ ಫ್ಯಾಮಿಲಿ ವತಿಯಿಂದ ತುಂಬ ಹೃದಯದಿಂದ ಧನ್ಯವಾದ ಹೇಳುತ್ತಾ, ಸ್ನೇಹಿತರೆ ಡಾಕ್ಯುಮೆಂಟ್ ಸಿಗ್ನೇಚರ್ ತಗೋತೀನಿ. ಇದು ಅಣ್ಣ ಮತ್ತೆ ಸಿಗ್ನೇಚರ್. ಅಮೌಂಟ್ ಇಲ್ಲೇ ಬರೀಬೇಕು? ಹಾಂ ರೀ. ಸೊ ಸ್ನೇಹಿತರೆ, ಅಣ್ಣವರಿಗೆ ನಮ್ಮ ವತಿಯಿಂದ ಧನ್ಯವಾದ, ತುಂಬ ಹೃದಯದ ಧನ್ಯವಾದಗಳನ್ನ. ಇವತ್ತು ನೀವು ನಮಗೆ ಟೈಮ್ ಕೊಟ್ಟರೆ, ನಿಮ್ಮ ವಿಶೇಷವಾದ ಮತ್ತು ಅಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ನೀವು ಟೈಮ್ ತೆಗೆದು ಇವತ್ತು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧನ್ಯವಾದ ಸರ್. ಥ್ಯಾಂಕ್ ಯು.